ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 9ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ತದಿಗೆಯ ತಿಥಿ ಈ ದಿನ ಇದೆ. ಇದು 3ನೇ ದಿವಸ. ಇದು ಈ ದಿನ ಅಪರಾಹ್ನ 4:05 ಇರಲಿದೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಇದು ಈ ದಿನ ರಾತ್ರಿ 9:11 ಇರಲಿದೆ. ನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಅಪರಾಹ್ನ 3:46 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:11 ಸಂಜೆ 6:47 ಇನ್ನು ಗುಳಿಕ ಕಾಲ ಈ ದಿನ ಅಪರಾಹ್ನ 3:35 ಸಂಜೆ 5:11 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:23 ಮಧ್ಯಾಹ್ನ 1:59 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:26 ಸಂಜೆ 6:22 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನಾಗಲಿ ಪ್ರಯಾಣವನ್ನಾಗಲಿ ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:48 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:41 ರಾತ್ರಿ 7:42 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:43. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ವಿಶೇಷವಾಗಿ ರಾಜನೀತಿಗೆ ಕಾರಕನಾಗಿರುವಂಥವನು, ಸರ್ಕಾರಕ್ಕೆ ಕಾರಕ, ಆಡಳಿತಕ್ಕೆ ಕಾರಕ. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ದಿನ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಎಲ್ಲ ಅವಕಾಶಗಳಿರುವಂಥ ದಿನ. ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ, ಗಣ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ ಅಥವಾ ರಾಜಕಾರಣಿಗಳಿಂದ, ಗಣ್ಯರಿಂದ, ಅಧಿಕಾರಿಗಳಿಂದ ಯಾವುದೇ ರೀತಿಯ ಸಲಹೆ ಸಹಕಾರಗಳು ಬೇಕು ಅಂದರೂ ಅದನ್ನು ಪಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡುವಂಥ ಒಂದು ಸುದಿನ.
ಹಾಗಾಗಿ ಈ ದಿನ ವಿಶೇಷವಾಗಿ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ತಂದೆಯವರನ್ನು ಭೇಟಿ ಮಾಡುವಂಥದ್ದು, ಅವರ ಆಶೀರ್ವಾದ ಪಡ್ಕೊಳ್ಳುವಂಥದ್ದು, ಅವರ ಜೊತೆ ಯಾವುದೇ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು, ತಂದೆ ಇಲ್ಲ ಅಂದರೆ ತಂದೆ ಸಮಾನರಾದಂಥವರ ಹಿರಿಯರ ಜೊತೆಯಲ್ಲೂ ಕೂಡ ಈ ದಿನ ನಿಮ್ಮ ಒಂದು ಸಂವಹನ ಚೆನ್ನಾಗಿರುತ್ತೆ, ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ದಿನ ಕೆಲವೊಂದು ವಿಶೇಷ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲತೆಗಳಿರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ, ಉದ್ಯೋಗ ಮಾಡುವಂಥವ್ರಿಗೆ ಈ ದಿನ ಉತ್ತಮವಾದಂತಹ ಒಂದು ಸುದ್ದಿ ಇರುತ್ತೆ. ಹಾಗೆ ಬಹಳ ಕಂಫರ್ಟಬಲ್ ಆಗಿರ್ತೀರಿ. ಹಾಗೆ ಈ ದಿನ ಇರುವಂಥ ಗುರು ಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಗುರು ಹೋರದ ಸಮಯ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 14 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 45 ನಿಮಿಷದಿಂದ ರಾತ್ರಿ 7 ಗಂಟೆ 40 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 14 ನಿಮಿಷದಿಂದ ರಾತ್ರಿ 2 ಗಂಟೆ 10 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದು ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಮಾಡಬೇಡಿ. ಯಾವುದೇ ರೀತಿಯ ಪ್ರಯಾಣವನ್ನು ಕೈಗೊಳ್ಳಬೇಡಿ. ಏಕೆಂದರೆ ನಿಮಗೆ ಇದರಿಂದ ಯಾವುದೇ ರೀತಿಯ ಅನುಕೂಲತೆಗಳು, ಲಾಭಗಳು ಇರಲ್ಲ. ಹಾಗೆ ಈ ದಿನದಲ್ಲಿ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ಶನಿ ಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿನೇ ಶನಿ ಹೋರವನ್ನು ನೀವು ಕೂಡ ಅವಾಯ್ಡ್ ಮಾಡಬೇಕು. ಇನ್ನು ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 14 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 40 ನಿಮಿಷದಿಂದ ಸಂಜೆ 6 ಗಂಟೆ 45 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 14 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇರಲಿ, ಯಾವುದೇ ರೀತಿಯ ಚಟುವಟಿಕೆಗಳಿರಲಿ, ನಿಮ್ಮ ಪ್ರಯಾಣ ಇರಲಿ, ಅದನ್ನು ಆ ದಿನದ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಬೇಕು. ಆಗ ಯಶಸ್ಸು. ಅದಕ್ಕಾಗಿಯೇ ಆ ಶುಭ ಮುಹೂರ್ತ ಯಾವುದು, ಪಂಚಾಂಗ ಯಾವುದು, ಆ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಯಾವುದಿದೆ ಅನ್ನುವಂಥದ್ದನ್ನು ಶ್ರವಣ ಮಾಡಿಕೊಂಡು ಆ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ನಂತರ ನಿಮ್ಮ ಕೆಲಸಕ್ಕೆ ಕೈ ಹಾಕಿ ಅದ್ಭುತವಾದಂತಹ ಯಶಸ್ಸು ನಿಮ್ಮದಾಗತ್ತೆ. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಆಯಾ ದಿನದಲ್ಲಿರುವಂಥ ಶುಭ ಮುಹೂರ್ತಗಳ ಬಗ್ಗೆ, ಯಾವ ಕೆಲಸವನ್ನು ಯಾವ ಹೊರದಲ್ಲಿ ಮಾಡಬೇಕು, ಯಾವ ಹೊರದಲ್ಲಿ ತಟಸ್ಥರಾಗಿರಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ಪ್ರತಿನಿತ್ಯ ತಿಳಿಸ್ತಾ ಇದೆ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಏಕೆಂದರೆ ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು, ಋಷಿ ಮುನಿಗಳು ಈ ಬಗ್ಗೆ ಒಂದು ಕೂಲಂಕುಷವಾದಂತಹ ಸಂಶೋಧನೆಯನ್ನು ಮಾಡಿ ನಮಗಾಗಿ ಈ ಮುಹೂರ್ತಗಳ ಬಗ್ಗೆ, ಈ ಹೊರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಅನುಸರಣೆ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆ ಅಂತ ಹೇಳಿದ್ರೆ ಇದು ಭಾನುವಾರ. ಹಾಗೆ ಈ ದಿನ ರವಿ ಪುಷ್ಯ ಯೋಗ ಕೂಡ ಇದೆ. ಏಕೆಂದರೆ ಈ ದಿನ ರಾತ್ರಿ 9 ಗಂಟೆ 10 ನಿಮಿಷದ ನಂತರದಲ್ಲಿ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ರಾತ್ರಿ 9:10ರಿಂದ ನಾಳೆ ಬೆಳಿಗ್ಗೆ 5 ಗಂಟೆ 56 ನಿಮಿಷದವರೆಗೆ ರವಿ ಪುಷ್ಯ ಯೋಗ ಇದೆ. ಬಹಳ ಸಮರ್ಥವಾಗಿರುವಂತಹ ಯೋಗ. ಏಕೆ ಅಂತ ಹೇಳಿದ್ರೆ ಈ ರವಿ ಪುಷ್ಯ ಯೋಗದಲ್ಲಿ ಪುಷ್ಯ ನಕ್ಷತ್ರ ಭಾನುವಾರದ ದಿನ ಬಂದಿದ್ರೆ ತುಂಬ ಅಪರೂಪಕ್ಕೆ ಒಳ್ಳೆಯ ಯೋಗ ಕೂಡಿ ಬರುವಂಥದ್ದು. ಹಾಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇದೆ. ಯಾಕೆಂದರೆ ಭಾನುವಾರ ಪುಷ್ಯ ನಕ್ಷತ್ರ ಇರೋದ್ರಿಂದ. ಹಾಗಾಗಿ ಈ ದಿನ ರಾತ್ರಿ 9 ಗಂಟೆ 10 ನಿಮಿಷದಿಂದ ನಾಳೆ ಬೆಳಿಗ್ಗೆ 5 ಗಂಟೆ 56 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ದಿನ ಕೂಡ. ಇನ್ನು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಈ ಭಾನುವಾರದ ದಿನ ವಿಶೇಷವಾಗಿ ಈ ರವಿಪುಷ್ಯ ಯೋಗದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ, ಹಾಗೆ ಕೆಲವೊಂದು ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಅನುಕೂಲಕರವಾಗಿರುವಂತಹ ಸಮಯ. ಹಾಗಾಗಿ ಭಾನುವಾರದ ದಿನ ವಸ್ತ್ರವನ್ನು ಅಂದರೆ ಬಟ್ಟೆಯನ್ನು, ಅಕ್ಕಿಯನ್ನು, ಹಾಲು ಮತ್ತು ಬೆಲ್ಲ ಇಂಥವುಗಳನ್ನು ಅಗತ್ಯ ಇದ್ದಂಥವರಿಗೆ ದಾನ ಮಾಡಿ. ಹೀಗೆ ಮಾಡೋದರಿಂದ ಸೂರ್ಯನ ಅನುಗ್ರಹವನ್ನು ಪಡ್ಕೊಳ್ಬೋದು. ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ವಿಜಯವನ್ನು ಸಾಧಿಸಬೇಕು ಅಂದ್ಕೊಳ್ಳುವಂಥವ್ರು, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ಉನ್ನತ ಹಂತವನ್ನು ತಲುಪಬೇಕು ಅಂದ್ಕೊಳ್ಳುವಂಥವ್ರು ಈ ದಿನ ಈಗ ಹೇಳಿದಂತಹ 4 ಸಾಮಗ್ರಿಗಳನ್ನು ದಾನ ಮಾಡಿ. ವಸ್ತ್ರ, ಅಕ್ಕಿ, ಹಾಲು ಮತ್ತು ಬೆಲ್ಲ ಇದನ್ನು ದಾನ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ.
ಹಾಗೆ ನಮ್ಮಲ್ಲಿ ಕೆಲವು ವೀಕ್ಷಕ ಬಂಧುಗಳು ಕೇಳ್ತಾ ಇದ್ರು, ಆಸ್ತಿಯನ್ನು ಮಾರಾಟ ಮಾಡಬೇಕು, ಆದರೆ ಮಾರಾಟ ಆಗ್ತಾ ಇಲ್ಲ, ಏನೋ ತಂಟೆ ತಕರಾರುಗಳಿದೆ, ಕೆಲವರು ಅಡ್ವಾನ್ಸ್ ಕೊಟ್ಟಿದ್ದಾರೆ ಆದರೆ ಮುಂದುವರಿತಾ ಇಲ್ಲ, ಕೆಲವರು ಬಂದು ನೋಡಿ ಹೋಗ್ತಾರೆ, ಆಸ್ತಿಯ ಬಗ್ಗೆ ಈ ಬೆಲೆಯ ಬಗ್ಗೆ ಮಾತಾಡಲ್ಲ ಅನ್ನುವಂಥ ವಿಚಾರಗಳನ್ನು ಆಗಾಗ್ಗೆ ತಿಳಿಸ್ತಾ ಇರ್ತಾರೆ. ಅದಕ್ಕಾಗಿ ನಾವು ಈ ದಿನ ತಿಳಿಸುವಂಥ ಒಂದು ಮಾಹಿತಿ ಏನಂದರೆ, ಈ ಆಸ್ತಿಯನ್ನು, ಅದರಲ್ಲೂ ಸ್ಥಿರಾಸ್ತಿಯನ್ನು ಮಾರಾಟ ಮಾಡುವಂಥದ್ದು ನಿಜವಾಗಿ ಬಹಳ ಕಷ್ಟದ ಕೆಲಸ. ಇದು ಸಂಕೀರ್ಣವಾದಂಥ ಒಂದು ಪ್ರಕ್ರಿಯೆ. ಏಕೆಂದರೆ ಅದರ ಬಗ್ಗೆ ಪೇಪರ್ಸನ್ನು ಕೊಡಬೇಕು, ಯಾರ ಹೆಸರಲ್ಲಿದೆ, EC ಏನು ಹೇಳುತ್ತೆ, ಅಂದರೆ ಎನ್ಕಂಬರೆನ್ಸ್ ಏನು ಹೇಳುತ್ತೆ, ಹಾಗೆ ನೀವು ಹೇಳ್ತಾ ಇರುವಂಥ ಬೆಲೆ ಏನು, ಮಾರ್ಕೆಟ್ ವ್ಯಾಲ್ಯೂ ಏನು, ಇದರಲ್ಲಿ ರಿಜಿಸ್ಟ್ರೇಷನ್ ಹೇಗೆ, ಏನು ಇತ್ಯಾದಿ ಸಂಕೀರ್ಣವಾದಂಥ ವಿಚಾರಗಳು ಇದರಲ್ಲಿ ತುಂಬಿಕೊಂಡಿರುತ್ತೆ. ಹಾಗೆ ಈ ಆಸ್ತಿಯನ್ನು ನಾವು ಯಾವುದೋ ಒಂದು ಉದ್ದೇಶಕ್ಕಾಗಿ ಮಾರಾಟ ಮಾಡುವಂಥದ್ದು, ಮದುವೆಗಾಗಿ, ಮನೆ ಕಟ್ಟಲಿಕ್ಕಾಗಿ, ಅಥವಾ ಈ ಆರೋಗ್ಯ ಸಮಸ್ಯೆಗಾಗಲಿ, ಇನ್ಯಾವುದೋ ಒಂದು ವಿಚಾರಕ್ಕೆ ಹಣ ಬೇಕು, ಮಕ್ಕಳ ಓದಿಗಾಗಿ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಅಥವಾ ವಾಹನವನ್ನು ಖರೀದಿ ಮಾಡಬೇಕು, ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಆಸ್ತಿಯನ್ನು ಮಾರಾಟ ಮಾಡುವಂಥವ್ರಿಗೆ ಬೇಗ ಮಾರಾಟ ಆಗಲಿಲ್ಲ ಅಂದರೆ ಕೆಲವೊಂದು ಸಮಸ್ಯೆಗಳು ಬರುತ್ತೆ, ಒತ್ತಡಗಳು ಬರುತ್ತೆ, ಜಿಗುಪ್ಸೆ ಬರುತ್ತೆ. ಹಾಗೆ ಆ ಆಸ್ತಿಯ ಬಗ್ಗೆನೇ ಇದ್ದಂತಹ ವ್ಯಾಮೋಹ ಕೂಡ ಕೆಲವರಿಗೆ ಹೋಗ್ಬಿಡ್ಬೋದು. ಹಾಗಾಗಿ ತುರ್ತು ಹಣದ ಅಗತ್ಯ ಇದ್ದಂಥವರು ಮಾತ್ರ ಆಸ್ತಿಯನ್ನು ಮಾರಾಟ ಮಾಡ್ತಾರೆ. ಹಾಗಾಗಿ ಕಷ್ಟಪಟ್ಟು ಪ್ರಯತ್ನ ಮಾಡುವಂಥವ್ರಿಗೆ ಬಹಳ ಬೇಗ ಆಸ್ತಿ ಸೆಟ್ಲ್ ಆಗಿಬಿಟ್ರೆ, ಕೈಗೆ ಹಣ ಬಂದ್ಬಿಟ್ರೆ ಸಂತೋಷ. ಅಲ್ಲಿ ಅವರಿಗೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಕಳವಳ ಇದ್ದೇ ಇರುತ್ತೆ. ಹಾಗಾಗಿ ಆಸ್ತಿಯನ್ನು ಮಾರಾಟ ಮಾಡಲಿಕ್ಕೆ ರಿಯಲ್ ಎಸ್ಟೇಟ್ ಬ್ರೋಕರ್ಗೆ ಏನಾದರೂ ಕೊಟ್ಬಿಟ್ರೆ ಇನ್ನಷ್ಟು ಕಷ್ಟ ಆಗುತ್ತೆ. ಏಕೆಂದರೆ ಅವರಿಗೆ ಕಮಿಷನ್ ಕೊಡಬೇಕು, ಅವರು ಹೇಳಿದಂತೆ ಕೇಳಬೇಕಾಗತ್ತೆ. ಹಾಗಾಗಿ ಈ ಸಂಬಂಧಗಳಲ್ಲಿ ಕೆಲವೊಂದು ತೊಂದರೆಗಳಾಗುವಂಥದ್ದು, ನಾವು ಈ ಮಧ್ಯಸ್ಥಿಕೆಗಾರರನ್ನು ಹೆಚ್ಚಾಗಿ ಅವಲಂಬನೆ ಮಾಡುವಂಥದ್ದು. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಂದು ಪರಿಹಾರಗಳಿದೆ, ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಆಸ್ತಿಯನ್ನು ಬೇಗ ಮಾರಾಟ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತ ಇದ್ದರೆ ಹಳದಿ ಸಾಸಿವೆ ಕಾಳನ್ನು ಒಂದು ಹಿಡಿ ತೆಗೆದುಕೊಳ್ಳಿ, ಅದನ್ನು ಎಲ್ಲ ಸ್ಥಳಗಳಲ್ಲಿ, ಎಲ್ಲ ಕಡೆಗಳಲ್ಲಿ, ಮೂಲೆ ಮೂಲೆಗಳಲ್ಲಿ ಅದನ್ನು ಹರಡಬೇಕು. ಆಸ್ತಿ ತ್ವರಿತವಾಗಿ ಮಾರಾಟ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಯಾವುದೇ ಪ್ರದೇಶವನ್ನು ಬಿಡದಂತೆ ಈ ಹಳದಿಯ ಸಾಸಿವೆಯನ್ನು ನೀವು ಹರಡಿರಬೇಕು. ಒಂದು ವಾರ ಆ ಹಳದಿ ಸಾಸಿವೆ ಅಲ್ಲೇ ಇರಲಿ, ಆ ನಿವೇಶನದ ಮೂಲೆಗಳಲ್ಲಿರಲಿ, ಮನೆಗಳ ಮೂಲೆಗಳಲ್ಲಿರಲಿ. ಒಂದು ವಾರದ ನಂತರ ಹೋಗಿ ನೋಡಿ, ಅವೆಲ್ಲವನ್ನ ಸಂಗ್ರಹ ಮಾಡಿ ಅದನ್ನು ಹರಿಯುವ ನದಿಯಲ್ಲಿ ಪ್ರವಹಿಸಿಬಿಡಿ. ಇದರಿಂದ ಆಸ್ತಿ ಮಾರಾಟದ ಪ್ರಕ್ರಿಯೆ ಚುರುಕಾಗುತ್ತೆ. ಇನ್ನು ಮಾರಾಟ ಮಾಡಬೇಕಾದಂತಹ ಜಾಗದಲ್ಲಿ ಒಂದು ಪೊರಕೆಯನ್ನು ತೆಗೆದುಕೊಂಡು ಅದನ್ನು ಸರಿಯಾಗಿ ಸ್ವಚ್ಛಗೊಳಿಸಿ, ಒಂದು ಕಾಗದದ ಮೇಲೆ ಧೂಳನ್ನು ಸಂಗ್ರಹಿಸಿ, ಅದನ್ನು ಒಂದು ಕಾಗದದಲ್ಲಿ ಕಟ್ಟಿಕೊಂಡು ಹರಿಯುವ ನದಿಯಲ್ಲಿ ಈ ಧೂಳನ್ನು ಕೂಡ ಪ್ರವಹಿಸಬೇಕು. ಅದನ್ನು ಮಾಡುವಾಗ ಆಸ್ತಿ ತ್ವರಿತವಾಗಿ ಮಾರಾಟ ಆಗಲಿ ಅಂತ ಹೇಳಿ ಭೂ ವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಪ್ರಾರ್ಥನೆ ಈಡೇರುತ್ತೆ. ಇನ್ನು ಸ್ಥಿರಾಸ್ತಿಯನ್ನು ಮಾರಾಟ ಮಾಡಬೇಕು ಅಂದ್ಕೊಂಡಿರುವಂಥವ್ರು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅದರ ವಿಗ್ರಹದಿಂದ ಸ್ವಲ್ಪ ಸಿಂಧೂರವನ್ನು ನೀಡುವಂತೆ ಅರ್ಚಕರನ್ನ ಕೇಳ್ಕೊಳ್ಳಿ. ಆ ಸಿಂಧೂರವನ್ನು ನಿಮ್ಮ ಆಸ್ತಿಗೆ ತೆಗೆದುಕೊಂಡು ಹೋಗಿ ಮತ್ತೆ ಪ್ರವೇಶ ದ್ವಾರದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಅದರಿಂದ ಬರೀರಿ. ಬರೆಯುವಾಗ ಆಸ್ತಿ ತ್ವರಿತವಾಗಿ ಮಾರಾಟ ಆಗಲಿ ಅಂತ ಹೇಳಿ ಭೂ ವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಆಂಜನೇಯನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮಗೆ ಆಂಜನೇಯನೇ ಸಹಾಯವನ್ನು ಮಾಡ್ತಾನೆ. ಯಾರೋ ಒಬ್ಬರು ದೂತರ ಮೂಲಕ ನಿಮಗೆ ಈ ಆಸ್ತಿಯ ಸಂಬಂಧವಾಗಿ ಶುಭ ಸುದ್ದಿ ಸಿಕ್ಕುವಂತಹ ಸಾಧ್ಯತೆ ಇದೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ಮನೆಯ ಈಶಾನ್ಯ ದಿಕ್ಕನ್ನ ದೇವಮೂಲೆ ಅಂತ ಕರೀತಾರೆ, ತಮಗೆ ಗೊತ್ತಿದೆ. ಹಾಗಾಗಿ ಈ ದಿಕ್ಕು ಶಿವನ ವಾಸಸ್ಥಾನ ಅಂತ ಹೇಳಿ ನಂಬಿಕೆ ಇದೆ. ಹಾಗಾಗಿ ಈ ಮೂಲೆಯಲ್ಲಿ 1 kg ಕಡಲೆಬೇಳೆ ಮತ್ತು 1 kg ಬೆಲ್ಲವನ್ನ ಇಟ್ಬಿಡಿ. ಇಲ್ಲಿ ಅದನ್ನ 1 ವಾರದವರೆಗೆ ಅಲ್ಲೇ ಸುರಕ್ಷಿತವಾಗಿ ಕಾಪಾಡ್ತಾ ಇರಿ. ನಂತರ ಹಸುವಿಗೆ ಬೇಳೆಯನ್ನು ನೆನೆಸಿ ಮತ್ತೆ ಬೆಲ್ಲವನ್ನ ಅದರ ಜೊತೆ ಬೆರೆಸಿ ತಿನ್ನಿಸಿ. ನಿಮ್ಮ ಆಸ್ತಿಯ ವಿಚಾರ ಬಹಳ ಬೇಗ ಇತ್ಯರ್ಥ ಆಗುತ್ತೆ. ಇನ್ನು ಬ್ರಹ್ಮಸ್ಥಾನ ಮನೆಯ ಒಳಗಿರೋ ಅಂತ ಮಧ್ಯದ ಪ್ರದೇಶ, ಇದರಲ್ಲಿ ಅನೇಕ ಅನುಪಯುಕ್ತ ವಸ್ತುಗಳನ್ನ ಇಟ್ಟಿರ್ತೇವೆ. ಹಾಗಾಗಿ ವಾಸ ಮಾಡುವಂತಹ ಮನೆಯಲ್ಲಾಗ್ಲಿ, ಮಾರಾಟ ಮಾಡಲು ಬಯಸುವಂತಹ ಮನೆಯಲ್ಲಾಗ್ಲಿ ಏನಾದರೂ ಅನುಪಯುಕ್ತ ವಸ್ತುಗಳು ಈ ಬ್ರಹ್ಮಸ್ಥಾನದಲ್ಲಿದ್ದರೆ ಅಲ್ಲಿ ತ್ವರಿತವಾಗಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅದನ್ನು ಕೂಡ ನೀವು ಗಮನಿಸಿ ಆ ಬ್ರಹ್ಮಸ್ಥಾನದಲ್ಲಿ ಯಾವುದಾದ್ರೂ ವಸ್ತುಗಳಿದೆಯಾ ಅಂತ ಹೇಳಿ ಪರಿಶೀಲನೆ ಮಾಡಿ. ಅದು ಮನೆಯ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಅದು ಧನಾತ್ಮಕ ತತ್ವಗಳನ್ನು
ಒಳಗೆ ತರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಅಂತಹ ವಸ್ತುಗಳೇನಾದರೂ ಇದ್ರೆ ಅದನ್ನು ತೆಗೆದು ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ, ವಾಸ್ತು ದೋಷ ಇದೆಯೇ ಅಂತ ಹೇಳಿ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಮಾರಾಟ ಪ್ರಕ್ರಿಯೆಯನ್ನು ಆರಂಭ ಮಾಡಿ. ವಿಶೇಷವಾಗಿ ನಿಮ್ಮ ಆಸ್ತಿ ಮಾರಾಟ ಆಗುತ್ತೆ, ನೀವು ಅಂದುಕೊಂಡಂಥ ಬೆಲೆ ನಿಮ್ಮ ಕೈ ಸೇರುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತದಿಗೆಯ ತಿಥಿ ಇರುವಂತಹ ದಿನ. ಈ 3ನೇ ದಿವಸ ರಂಭಾವ್ರತವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ರಂಭ ಅಂತ ಹೇಳಿದ್ರೆ ಬಾಳೆ ಅಥವಾ ಕದಳಿ ಗಿಡ ಅನ್ನುವಂಥ ಒಂದು ಅರ್ಥ. ಈಗಾಗಲೇ ನಾವು ಸಾಕಷ್ಟು ಸಲ ಹೇಳಿದ್ದೇವೆ, ಮದುವೆ ಕುಂಭ ವಿವಾಹ ಆಗಬೇಕು ಅಥವಾ ಕದಳಿ ವಿವಾಹವನ್ನು ಮಾಡಿಕೊಳ್ಬೇಕು. ಇನ್ನು ಯಾರಿಗೆ ವಿವಾಹ ತಡ ಆಗ್ತಾ ಇದೆ ಅಂಥವರು ಬಾಳೆಯ ಬೇರನ್ನು ಹಳದಿಯ ವಸ್ತ್ರದಲ್ಲಿ ಕಟ್ಟಿ ನಿಮ್ಮ ಮನೆಯಲ್ಲಿ ಮದುವೆ ಆಗಬೇಕಾಗಿರುವಂಥವರ ಬಳಿ ಅದನ್ನು ಕೊಡಿ, ಅದನ್ನು ಅವರು ಜೋಪಾನವಾಗಿ ಇಟ್ಕೊಳ್ಳಿ. ಇದರಿಂದ ಮದುವೆಯ ಪ್ರಸ್ತಾಪಗಳು ಬರುತ್ತೆ, ಮದುವೆ ಶೀಘ್ರವಾಗಿ ನೆರವೇರುತ್ತೆ ಅನ್ನುವಂಥ ಪರಿಹಾರದ ವಿಚಾರವಾಗಿ ಆಗಾಗ್ಗೆ ತಿಳಿಸ್ತಾ ಇದ್ವಿ. ಹಾಗೆ ಕೆಲವು ವಿವಾಹ ದೋಷ ಇರುವಂಥವರು ಕೂಡ ಈ ಕದಳಿ ವಿವಾಹವನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದೇವೆ. ಹಾಗಾಗಿ ಈ ದಿನ ರಂಭಾವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಈ ರಂಭಾವ್ರತದ ಹಿನ್ನೆಲೆ ಬಹಳ ವಿಶೇಷವಾಗಿರುವಂಥದ್ದು. ಏನಂದರೆ, ಒಮ್ಮೆ ಬ್ರಹ್ಮನ ಮಡದಿಯಾದಂತಹ ಸರಸ್ವತಿ ದೇವಿ ತನ್ನ ಸೌಂದರ್ಯದ ಗರ್ವದಿಂದ ಬ್ರಹ್ಮನನ್ನು ತೊರೆದು ತವರನ್ನು ಸೇರಿಕೊಳ್ಬಿಡ್ತಾಳೆ. ಯಾಕೆಂದರೆ ಆಕೆಗೆ ಮಹಾನ್ ಜಂಬ ಇದ್ದಂಥದ್ದು, ಅಹಂ ಜಾಸ್ತಿ ಇತ್ತು, ತಾನೇ ಸೌಂದರ್ಯವತಿ, ಎಲ್ಲ ಜ್ಞಾನ ವಿಜ್ಞಾನ ವಿದ್ಯೆ ತನ್ನಲ್ಲೇ ಇದೆ ಅಂತ ಹೇಳಿ ಆಕೆ ಗರ್ವದಿಂದ ಇದ್ದಂತಹ ಸಂದರ್ಭ ಇದು. ಇದನ್ನು ಅರಿತಂತಹ ಬ್ರಹ್ಮದೇವ ಆಕೆಯ ಬೀಜಗಳಿಂದ ಹೊರತಾದಂತಹ ಗಿಡವಾಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ. ಅಂದರೆ ಈ ಬಾಳೆಯ ಗಿಡಕ್ಕೆ ಬೀಜಗಳಿಲ್ಲ, ಹಾಗಾಗಿ ಸರಸ್ವತಿ ಬಾಳೆಯ ಗಿಡದ ರೂಪಾಂತರ ಆದ್ಲು ಅನ್ನುವಂಥ ಒಂದು ವಿಚಾರ ಇದೆ. ಇದರ ಪರಿಣಾಮವಾಗಿ ಸರಸ್ವತಿ ತನ್ನ ತಂದೆಯ ಆಶ್ರಯದಲ್ಲಿ 5 ವರ್ಷಗಳ ಕಾಲ ಬಾಳೆಯ ಗಿಡವಾಗಿ ಕಳೀಬೇಕಾಗತ್ತೆ. ಹಾಗೆ ಆ ಸಮಯದಲ್ಲಿ ಆಕೆಯ ಗರ್ವ ಕೂಡ ಕಡಿಮೆ ಆಗುತ್ತೆ. ಬ್ರಹ್ಮದೇವ ಸರಸ್ವತಿಯ ತಪ್ಪನ್ನು ಕ್ಷಮಿಸಿ ಜ್ಯೇಷ್ಠ ಮಾಸದ ಈ ತೃತೀಯ ಅಂದರೆ ಈ ತದಿಗೆಯ ದಿನ ಮಡದಿಯನ್ನಾಗಿ ಮರು ಸ್ವೀಕಾರ ಮಾಡ್ದ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಬಾಳೆಯ ಗಿಡ ಸರಸ್ವತಿಗೆ ಆಸರೆಯನ್ನು ಕೊಟ್ಟ ಕಾರಣದಿಂದ ಬ್ರಹ್ಮ ಈ ದಿನ ಯಾವ ವಿವಾಹಿತ ಮಹಿಳೆ ಬಾಳೆಯ ಗಿಡದ ಅಡಿಯಲ್ಲಿ ಪೂಜಾದಿಗಳನ್ನು ಮಾಡ್ತಾರೋ ಅವರ ದಾಂಪತ್ಯ ಜೀವನ ಸುಖ ಸಮೃದ್ಧಿಯಿಂದ ಕೂಡಿರುತ್ತೆ ಅನ್ನುವಂಥ ವರವನ್ನು ನೀಡಿದ ಅನ್ನುವಂಥ ವಿಚಾರ ಪುರಾಣಗಳಲ್ಲಿ ಉಲ್ಲೇಖಿತವಾಗಿರುವಂಥದ್ದು. ಹಾಗಾಗಿ ಈ ದಿನ ವಿವಾಹಿತ ಸ್ತ್ರೀಯರು ವಿಶೇಷವಾಗಿ ಈ ಕದಳಿ ವೃಕ್ಷವನ್ನು ಪೂಜೆ ಮಾಡ್ತಾರೆ. ಇಲ್ಲಿ ವ್ರತವಿಧಾನ ಬಹಳ ಸುಲಭವಾಗಿರುವಂಥದ್ದು. ಈ ದಿನ ಮುಂಜಾನೆ ಎದ್ದು ಶುಚಿರ್ಭೂತರಾಗಿ ಬಿಳಿಯ ವಸ್ತ್ರವನ್ನು ಧರಿಸಿಕೊಂಡು ಅಥವಾ ಹಳದಿಯ ವಸ್ತ್ರವನ್ನು ಧರಿಸಿಕೊಂಡು ಬಾಳೆಯ ಗಿಡದ ಅಡಿಯಲ್ಲಿ ಇಷ್ಟ ದೇವರನ್ನು ಸ್ಥಾಪನೆ ಮಾಡಬೇಕು. ಷೋಡಶೋಪಚಾರಗಳಿಂದ ದೇವರಿಗೆ ಪೂಜೆಯನ್ನು ಸಮರ್ಪಣೆ ಮಾಡಬೇಕು, ನೈವೇದ್ಯ ಮಾಡಬೇಕು. ಹಾಗೆ ಈ ದಿನ ದಂಪತಿಗಳಿಗೆ ಭೋಜನವನ್ನು ನೀಡಿ ಸತ್ಕರಿಸುವಂಥದ್ದು ತುಂಬ ಶ್ರೇಷ್ಠ. ಹಾಗಾಗಿ ಯಾರಾದರೂ ಇಬ್ಬರು ದಂಪತಿಗಳನ್ನು ಕರೆದು ಅವರಿಗೆ ಊಟವನ್ನು ಮಾಡಿಸ್ಬೇಕು, ಭೋಜನವನ್ನು ಮಾಡಿಸ್ಬೇಕು, ಅನ್ನದಾನವನ್ನು ಮಾಡಬೇಕು. ಹಾಗಾಗಿ ಈ ದಿನ ವಿವಾಹಿತ ಸ್ತ್ರೀಯರಿಗೆ ದಾಂಪತ್ಯ ಜೀವನ ಸುಖವಾಗಿರಬೇಕು. ಎಲ್ಲೋ ಒಂದು ಕಡೆ ಕಷ್ಟ ಕಾರ್ಪಣ್ಯಗಳಿರುತ್ತೆ, ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಇರಲ್ಲ, ಬೇರೆ ಬೇರೆ ವಾಸ ಮಾಡ್ತಾ ಇರ್ತಾರೆ. ಒಂದೇ ಮನೆಯಲ್ಲಿ ಒಂದೇ ಸೂರಿನಡಿಯಲ್ಲಿ ವಾಸ ಮಾಡ್ತಾ ಇದ್ರೂ ಕೂಡ ಅವರು ವಿಭಿನ್ನ ಆಲೋಚನೆಗಳನ್ನು ಹೊಂದಿರ್ತಾರೆ. ಒಬ್ಬರಿಗೊಬ್ಬರು ಹೊಂದಾಣಿಕೆ ಅನ್ನುವಂಥದ್ದು ಇರಲ್ಲ. ಇಂಥ ಒಂದು ವಿಚಿತ್ರ ಸನ್ನಿವೇಶ ಕೆಲವು ದಾಂಪತ್ಯಗಳಲ್ಲಿ ಇರುತ್ತೆ. ಇನ್ನು ದಾಂಪತ್ಯದಲ್ಲಿ ಯಾರೋ ಒಬ್ಬರ ಕೋಪದಿಂದ ಮುನಿಸಿನಿಂದ ಅವರು ದೂರ ವಾಸ ಮಾಡ್ತಾ ಇರುವಂಥ ಸಂದರ್ಭಗಳು ಇರಬಹುದು. ಹಾಗಾಗಿ ಈ ದಾಂಪತ್ಯದ ವಿರಸ ಏನಿದೆ ಇದು ಬಹಳ ಘೋರವಾಗಿರುವಂಥದ್ದು. ಯಾವುದೇ ನೋವನ್ನು ತಡ್ಕೊಳ್ಬಹುದಂತೆ, ಆದರೆ ಈ ದಂಪತಿಗಳಲ್ಲಿ ವಿರಸ ಉಂಟಾದರೆ ಆ ನೋವು ಬಹಳ ತಾರಕಕ್ಕೆ ಏರುತ್ತೆ ಅನ್ನುವಂಥದ್ದು ಅನುಭವಸ್ಥರ ಅಭಿಪ್ರಾಯ. ಹಾಗಾಗಿನೇ ಈ ದಾಂಪತ್ಯದಲ್ಲಿ ವಿರಸ ಇದ್ದಂಥವರು ವಿಶೇಷವಾಗಿ ಈ ದಿನ ರಂಭಾವ್ರತವನ್ನು ಆಚರಣೆ ಮಾಡಬೇಕು, ಬಾಳೆಯ ಗಿಡವನ್ನು ಪೂಜೆ ಮಾಡಬೇಕು, ವಿಶೇಷ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಮನೆಯ ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿಡಿ. ಇನ್ನು ವಿಶೇಷವಾಗಿ ಈ ದಿನ ಶುದ್ಧವಾದ ಹಸುವಿನ ದೇಶಿ ತುಪ್ಪವನ್ನು ಊಟಕ್ಕೆ ಬಳಸಬೇಕು. ನೀವು ಅನ್ನದಾನ ಮಾಡುವಂಥವ್ರಿಗೂ ಕೂಡ ಈ ದಿನ ತುಪ್ಪವನ್ನು ಹೇರಳವಾಗಿ ಬಡಿಸಬೇಕು. ತುಪ್ಪದೊಂದಿಗೆ ಈ ಊಟ ಪ್ರಾರಂಭ ಆಗಬೇಕು. ಹಾಗೆ ನೀವು ಕೂಡ ಈ ದಿನ ಹಸುವಿನ ತುಪ್ಪವನ್ನು ಸೇವನೆ ಮಾಡೋದರಿಂದ ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ. ಧನಾತ್ಮಕವಾದಂತಹ ಒಂದು ವಾತಾವರಣ ನಿಮ್ಮ ಮನೆಯಲ್ಲಿರುತ್ತೆ, ಮನದಲ್ಲೂ ಇರುತ್ತೆ. ಹಾಗಾಗಿ ಈ ದಿನದ ರಂಭಾವ್ರತ ಏನಿದೆ ಇದು ಪರಮ ಪವಿತ್ರವಾಗಿರುವಂಥದ್ದು. ಹಾಗೆ
ಮುತ್ತೈದೆ ಸ್ತ್ರೀಯರು ವಿಶೇಷವಾಗಿ ಆಚರಣೆ ಮಾಡುವಂತಹ ಈ ದಿನ ತಮ್ಮೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಭಗವಂತ ಕರುಣಿಸಲಿ, ತಮ್ಮ ಆಸೆ ಈಡೇರಲಿ, ದಾಂಪತ್ಯದ ಬದುಕು ಸ್ವಚ್ಛಂದವಾಗಿರಲಿ, ನೆಮ್ಮದಿಯಿಂದ ಇರಲಿ, ಆರೋಗ್ಯಪೂರ್ಣವಾಗಿರಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಅಂದರೆ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ಹೆಚ್ಚಿನ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ರಾಜಿ ಮಾಡಿಕೊಳ್ಳುವಂಥ ಒಂದು ಮನಸ್ಸನ್ನು ಇಟ್ಕೊಳ್ಳಿ, ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಸಿರಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರುವಂಥ ಒಂದು ಸೇಡಿನ ಭಾವ ಇರಲಿ, ದ್ವೇಷದ ಭಾವ ಇರಲಿ, ಅದು ನಿಮ್ಮನ್ನೇ ಹಾಳು ಮಾಡುವಂಥದ್ದು. ಅದಕ್ಕಾಗಿಯೇ ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರುಹಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಿದಲ್ಲದೆ ನೆರೆಮನೆಯ ಸುಡದು ಅಂತ ಹೇಳ್ತಾರೆ ಬಸವಣ್ಣನವರು. ಹಾಗಾಗಿ ನಿಮ್ಮ ಮನೆಯಲ್ಲಿರುವಂಥ ಒಂದು ಬೆಂಕಿ ನಿಮ್ಮ ಮನೆಯನ್ನೇ ಮೊದಲು ಸುಡುವಂಥದ್ದು. ಹಾಗೆಯೇ ನಿಮ್ಮೊಳಗಿರುವಂಥ ಒಂದು ಕೋಪ ತಾಪ ನಿಮ್ಮನ್ನೇ ಮೊದಲು ಸುಡುತ್ತೆ. ಆದ್ದರಿಂದ ಈ ದಿನ ವಿಶೇಷವಾಗಿ ಅಂತಹ ಅಸೂಯೆಯ ಭಾವ ಏನಾದರೂ ಇದ್ದರೆ ಅದನ್ನು ಈ ದಿನ ನಿವಾರಣೆ ಮಾಡಿಕೊಳ್ಳಿ, ಒಳ್ಳೆಯ ಅವಕಾಶ ಇದೆ. ಹಾಗೆ ಈ ದಿನ ಯಾರ ಮೇಲೆ ಎಷ್ಟೇ ಒಂದು ದ್ವೇಷ ಸಾಧನೆ ಇರಲಿ, ಕೋಪ ಇರಲಿ, ಅಸಮಾಧಾನ ಇರಲಿ, ಅಶಾಂತಿ ಇರಲಿ, ಅದನ್ನು ನೀವು ಸರಿಪಡಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ಅದಕ್ಕಾಗಿ ಒಂದು ಒಳ್ಳೆಯ ಸನ್ನಿವೇಶ ನಿಮಗಿದೆ, ಅದನ್ನು ಕಂಡುಹಿಡ್ಕೊಳ್ಬೇಕು. ಹಾಗಾಗಿ ಅದೃಷ್ಟ ಬರುವಂಥದ್ದು ಹೇಳಿ ಕೇಳಿ ಬರಲ್ಲ, ಒಮ್ಮೆ ಬರುತ್ತೆ, ನಿಮ್ಮನ್ನು ಪರೀಕ್ಷೆ ಮಾಡುತ್ತೆ, ಎಷ್ಟು ಅಲರ್ಟ್ ಆಗಿದ್ದೀರಿ ಅನ್ನುವಂಥದ್ದು. ಹಾಗಾಗಿ ಈ ದಿನ ಹೆಚ್ಚು ತಾಳ್ಮೆಯಿಂದ ಇರಿ. ಹಾಗೆ ವಿಶೇಷವಾಗಿ ಸ್ವಲ್ಪ ಸೂಕ್ಷ್ಮಮತಿಗಳಾಗಿದ್ದರೆ ನಿಮಗೆ ಬರುವಂಥ ವಿಚಾರಗಳು ಗೊತ್ತಾಗುತ್ತೆ. ಯಾವ ಸಂದರ್ಭದಲ್ಲಿ ಏನನ್ನ ಮಾತಾಡಬೇಕು, ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರಗಳು ಕೂಡ ನಿಮಗೆ ಕೂಡಿ ಬರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ, ಶುಭದ ದಿನ. ಹಾಗೆ ಈ ದಿನ ದೀರ್ಘ ಪ್ರಯಾಣ ಮಾಡುವಂಥ ಯಾವುದೇ ಯೋಜನೆಗಳಿದ್ದರೆ ಅದು ನಿಮಗೆ ಶುಭ ಲಾಭವನ್ನು ಕೂಡ ತರುತ್ತೆ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ಪ್ರಮುಖವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಪ್ರಮುಖವಾದಂಥ ವಿಚಾರದ ಬಗ್ಗೆ ಚರ್ಚೆಗಳು ನಡೆಯುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳಲ್ಲಿ ಒಂದು ಚರ್ಚೆ, ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಈ ದಿನ ಮೂಡಿ ಬರುತ್ತೆ. ಹಾಗೆ ಈ ದಿನ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಇರ್ಬೋದು, ಆದರೂ ಕೂಡ ಆರೋಗ್ಯ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದೆ ಈ ದಿನ. ಹಾಗಾಗಿ ಕೆಲವೊಂದು ಚಾಲೆಂಜಿಂಗ್ ಆಗಿರುವಂಥ ಕೆಲಸಗಳನ್ನು ಕೂಡ ನಿರ್ವಹಣೆ ಮಾಡ್ತೀರಿ, ಸಕ್ಸಸ್ ಆಗ್ತೀರಿ, ಒಳ್ಳೆಯ ಹೆಸರು ಬರುತ್ತೆ, ಲಾಭ ಕೂಡ ಇದೆ. ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ದಿಮೆ, ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ ಇದೆ. ಇದ್ದುದರಲ್ಲೇ ತೃಪ್ತಿ ಪಟ್ಕೊಳ್ತೀರಿ, ಭಗವಂತನ ಆರಾಧನೆಯನ್ನು ಮಾಡ್ತೀರಿ. ಜೊತೆಗೆ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಉತ್ತಮವಾದ ಫಲಗಳನ್ನು ನೀವು ನಿರೀಕ್ಷೆ ಮಾಡುವಂಥ ಸಂದರ್ಭ ಇದೆ. ಹಾಗಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲಿತಾಂಶ ಬರಲಿ ಅನ್ನುವಂಥ ನಿರೀಕ್ಷೆ ಇದೆ. ಆದರೆ ಈ ದಿನ ಮಿಶ್ರ ಫಲಗಳಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ 50-50 ಫಲಿತಾಂಶಗಳು ಬರುತ್ತೆ. ಹಾಗೆ ಕೆಲವು ಕೆಲಸ ಕಾರ್ಯಗಳು ಸುಗಮವಾಗಿ ಯಾವುದೇ ಅಡೆತಡೆಗಳು, ಅಡಚಣೆಗಳು ಇಲ್ಲದೆ ನಡೆಯುತ್ತೆ. ಅದಕ್ಕೆ ಕಾರಣ ಒಂದು ನಿಮ್ಮ ಪರಿಶ್ರಮ ಇರ್ಬೋದು, ಎರಡನೇದು ನಿಮ್ಮ ತಾಳ್ಮೆ ಇರ್ಬೋದು. ಆದರೆ ಮತ್ತೊಂದು ವಿಚಾರ ಇದೆ, ಅದು ಸ್ಥಳ ಮಹಿಮೆ. ಹಾಗೆ ನಿಮ್ಮ ಸುತ್ತಮುತ್ತಲೂ ಯಾರೋ ಒಬ್ಬರು ಪ್ರಭಾವಯುತವಾಗಿರುವಂತಹ ವ್ಯಕ್ತಿ, ತೇಜಸ್ವಿ ಪುರುಷ ಅಥವಾ ತೇಜಸ್ವಿ ಮಹಿಳೆ ನಿಮ್ಮ ಸುತ್ತಮುತ್ತ ಇರ್ತಾರೆ. ಹಾಗಾಗಿ ಅವರ ಪ್ರಭಾವದಿಂದ ಕೂಡ ಈ ದಿನ ಕೆಲಸಗಳಾಗುತ್ತೆ. ಅವರ ಇನ್ಫ್ಲೂಯೆನ್ಸ್ ಇರ್ಬೋದು, ಅವರ ಫೇಸ್ ವ್ಯಾಲ್ಯೂ ಇರ್ಬೋದು, ನಿಮಗೆ ವರ್ಕೌಟ್ ಆಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಅತ್ಯುತ್ತಮವಾದಂಥ ಒಂದು ಪ್ರತಿಭೆ ಇರುವಂಥ ದಿನ, ಪ್ರದರ್ಶನ ಮಾಡುವಂಥ ದಿನ ಕೂಡ. ಹಾಗಾಗಿ ನಿಮ್ಮಲ್ಲಿ ಒಂದು ಎಕ್ಸ್ಟ್ರಾ ಆರ್ಡಿನರಿ ಆಗಿರುವಂಥ ಪ್ರತಿಭೆ ಇದ್ದರೆ ಅದಕ್ಕೆ ಸೂಕ್ತವಾದಂಥ ಸ್ಥಾನಮಾನಗಳು ಕೂಡ ಸಿಕ್ಕತ್ತೆ. ಆದರೆ ಈ ಹಣದ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಅಷ್ಟೊಂದು ಯಶಸ್ವಿಯಾಗಲ್ಲ, ಎಲ್ಲ ಒಂದು ಕಡೆ ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಹಣಕಾಸಿನ ವಿಚಾರವನ್ನು ಈ ದಿನ ಕೈ ಬಿಟ್ಬಿಡಿ, ಬಾಕಿ ವಿಚಾರದ ಕಡೆ ಹೆಚ್ಚು ಗಮನ ಕೊಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಇದೆ, ಬಹಳ ಬೇಗ ಸುಧಾರಣೆಯ ಹಂತವನ್ನು ನೀವು ಕಾಣುವಂಥದ್ದು. ಹಾಗಾಗಿನೇ ಈ ಸಂದರ್ಭದಲ್ಲಿ ಎಷ್ಟೇ ಕಷ್ಟದ ಕೆಲಸ ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ವಿವೇಚನೆ ಇದೆ, ಒಂದು ತೀರ್ಮಾನ ಕೂಡ ಬಲಿಷ್ಠವಾಗಿರುತ್ತೆ, ಆತ್ಮವಿಶ್ವಾಸ ಚೆನ್ನಾಗಿದೆ ಈ ದಿನ.
ಆದರೆ ಈ ದಿನ ಸಾಲ ಕೊಡುವಂಥ ಧೈರ್ಯವನ್ನು ಮಾಡಬೇಡಿ. ಸಾಲ ತರುವಂಥ ಅಗತ್ಯತೆ ಕೂಡ ನಿಮಗೆ ಬರಬಾರ್ದು. ಆ ರೀತಿ ನೋಡ್ಕೊಳ್ಳಿ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ನಿಮ್ಮ ಬಗ್ಗೆ ಕೆಲವು ವಿಷಯಗಳನ್ನು ಕೆದಕುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರು ನಿಮ್ಮ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ, ಈ ದಿನ ತಟಸ್ಥವಾಗಿರಿ, ಮೌನವಾಗಿರಿ, ಯಾವುದಕ್ಕೂ ಕೂಡ ಉತ್ತರ ಕೊಡಬೇಡಿ. ಕಾಲವೇ ತಕ್ಕ ಉತ್ತರವನ್ನು ಅವರಿಗೆ ಕೊಡುತ್ತೆ. ಇದನ್ನು ನೀವು ತಾಳ್ಮೆಯಿಂದ ನಿರ್ವಹಣೆ ಮಾಡಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಬೇಕು. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಹಾಗೆ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ಬೆಳಗಿನ ಅವಧಿ ನಿಮಗೆ ಅತ್ಯುತ್ತಮವಾದಂಥ ಲಾಭವನ್ನು ತಂದುಕೊಡುತ್ತೆ. ಹಿರಿಯರ ವಾತ್ಸಲ್ಯ ಸಹಕಾರ ನಿಮಗೆ ಲಭ್ಯವಾಗುತ್ತೆ. ಮನೆಯಲ್ಲಿ ಇರುವಂತಹ ಸದಸ್ಯರಿಗೆ ನಿಮ್ಮ ಈ ದಿನದ ಒಂದು ಯೋಜನೆಯನ್ನು ಹೇಳ್ತೀರಿ, ನೀವು ಹಾಕಿಕೊಂಡಿರುವಂಥ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತೀರಿ, ಅದರ ಒಂದು ಸಕ್ಸಸ್ ರೇಟ್ ಬಗ್ಗೆ ಕೂಡ ಮಾತಾಡ್ತೀರಿ. ಹಾಗಾಗಿ ಈ ದಿನ ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದ್ರೂ ಸ್ವಲ್ಪ ತಡವಾಗಿ ಆರಂಭ ಆಗ್ಬೋದು, ಆದರೆ ಅತ್ಯುತ್ತಮವಾದಂಥ ಫಲಿತಾಂಶ ನಿಮ್ಮ ಪರವಾಗಿ ಬರುತ್ತೆ. ಹಾಗೆ ದೂರದ ಪ್ರಯಾಣದಲ್ಲಿ ಈ ದಿನ ಹೆಚ್ಚಿನ ಲಾಭ ಇದೆ, ಅನುಕೂಲಕರ ಇದೆ. ಇನ್ನು ಸಾಮಾಜಿಕ ಸಂಬಂಧಗಳು ಗಟ್ಟಿಯಾಗುವಂಥ ಕೆಲಸವನ್ನು ಮಾಡ್ತೀರಿ. ಹಾಗಾಗಿ ಸಂಬಂಧಗಳ ಮಧ್ಯದಲ್ಲಿ ನೀವು ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೊಳ್ತೀರಿ. ಇದು ನಿಮ್ಮಲ್ಲಿ ಇರುವಂಥ ಒಂದು ಅನುಕಂಪ ಇರ್ಬೋದು ಅಥವಾ ಹೊಂದಾಣಿಕೆ ಇರ್ಬೋದು, ಇದು ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಹಾಗೆ ಈ ದಿನ ಕೈಲಾಗದವರ ಮೇಲೆ ನಿಮ್ಮ ಮನೆಯಲ್ಲಿರುವಂಥ ಕಿರಿಯರಿರ್ಬೋದು, ಮಕ್ಕಳಿರ್ಬೋದು, ಅಶಕ್ತರಿರ್ಬೋದು, ಅನನುಭವಿಗಳಿರ್ಬೋದು, ಇವರ ತಪ್ಪು ಒಪ್ಪುಗಳನ್ನು ಈ ದಿನ ಕಂಡುಹಿಡಿಯುವಂಥದ್ದು ಬಹಳ ಶೀಘ್ರವಾಗಿ ನಿಮಗೆ ಗೊತ್ತಾಗುತ್ತೆ. ಅವರ ತಪ್ಪುಗಳು ನಿಮಗೆ ಅರಿವಿಗೆ ಬರುತ್ತೆ. ಹಾಗಾಗಿ ಅಂಥ ವ್ಯಕ್ತಿಗಳನ್ನು ತಿದ್ದುವ ಸಂದರ್ಭದಲ್ಲಿ ಸ್ವಲ್ಪ ಸಂದರ್ಭೋಚಿತವಾಗಿ ನೀವು ನೋಡಬೇಕಾಗತ್ತೆ. ಇನ್ನು ಉಗುರಿನಲ್ಲಿ ಹೋಗುವಂಥ ಚಿಗುರಿಗೆ ಕೊಡಲಿಯನ್ನು ತೆಗೆದುಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಆಗಬಾರ್ದು, ಸ್ವಲ್ಪ ಜಾಗ್ರತೆ. ಈ ದಿನ ವಿಶೇಷವಾಗಿ ಕೆಲಸದ ಮೇಲೆ ಸಂಪೂರ್ಣವಾದಂಥ ಗಮನ ಇಟ್ಕೊಳ್ಳಿ, ಕೆಲಸ ಯಶಸ್ವಿಯಾಗುತ್ತೆ. ಇನ್ನು ಉದ್ಯೋಗ ಆಕಾಂಕ್ಷಿಗಳಿಗೂ ಕೂಡ ಉತ್ತಮವಾದಂತಹ ಒಂದು ಸುದ್ದಿ ಕೇಳಿ ಬರುವಂಥದ್ದು ಇದೆ. ಹಾಗಾಗಿ ಈ ದಿನ ನಿರೀಕ್ಷೆಯಲ್ಲೇ ಇರ್ತೀರಿ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿರೀಕ್ಷೆ, ಉದ್ಯೋಗದ ವಿಚಾರದಲ್ಲಿ ನಿರೀಕ್ಷೆ, ದಾಂಪತ್ಯದ ಸುಖದಲ್ಲಿ ನಿರೀಕ್ಷೆ, ಹಾಗೆ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದ ನಿರೀಕ್ಷೆ ಇತ್ಯಾದಿ ನಿರೀಕ್ಷೆಗಳು ಈ ದಿನ ನಿಮ್ಮನ್ನು ತುದಿಗಾಲಿನಲ್ಲಿ ನಿಲ್ಲಿಸುತ್ತೆ. ಯಾವುದೋ ಒಂದು ವಿಚಾರದಲ್ಲೂ ಕೂಡ ಈ ದಿನ ಹೆಚ್ಚು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತೀರಿ. ಆದರೆ ಅದರ ಕಡೆಗೆ ನಿಮ್ಮ ಗಮನ ಇದ್ದು ಅದರಲ್ಲೇ ನಿಮ್ಮ ಇನ್ವಾಲ್ವ್ಮೆಂಟ್ ಇದ್ದರೆ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸ್ವಲ್ಪ ಹಣದ ವಿಚಾರದಲ್ಲಿ ಜಾಗರೂಕರಾಗಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಸಂಕೋಚ ಇದೆ. ಎಲ್ಲೋ ಒಂದು ಕಡೆ ಮನೆಯಿಂದ ಹೊರಗೆ ಹೋಗಿ ಕೆಲಸವನ್ನು ಮಾಡುವಂಥ ಒಂದು ದಾಷ್ಟಿಕತೆ ಕಡಿಮೆ ಇರುತ್ತೆ, ಆತ್ಮವಿಶ್ವಾಸ ಇರಲ್ಲ. ಹಾಗಾಗಿ ಈ ದಿನದ ಪರಿಸ್ಥಿತಿಯನ್ನಾಗಲಿ ಪರಿಸರವನ್ನಾಗಲಿ ಎದುರಿಸಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುವಂಥದ್ದು ಕೂಡ ಇದೆ. ಅದರಲ್ಲೂ ಮಕ್ಕಳು ನೋಡಿ, ಇತ್ತೀಚೆಗಂತೂ ಮಕ್ಕಳು ಹೊರಗಡೆ ಹೋಗಿ ಆಟ ಆಡುವಂಥದ್ದೇ ದುಸ್ತರವಾಗಿರುವಂಥದ್ದು. ಮುಂಚಿನ ರೀತಿಯಲ್ಲಿ ಲಗೋರಿ ಆಗಲಿ, ಚಿನ್ನಿ ದಾಂಡ ಆಗಲಿ, ಇಂಥ ಆಟಗಳು ಕಂಡುಬರ್ತಾ ಇಲ್ಲ. ಹಾಗೆ ಮಹಿಳೆಯರು ಕೂಡ, ಹೆಣ್ಣು ಮಕ್ಕಳು ಕೂಡ ವಿಶೇಷವಾಗಿ ಹೊರಗಡೆ ಕೆಲವೊಂದು ಆಟಗಳನ್ನು ಆಡ್ತಾಯಿದ್ರು. ಆದರೆ ಇತ್ತೀಚೆಗೆ ಮನೆಯ ಒಳಗೆ ಅವರ ಒಂದು ಆಟಪಾಠಗಳು ಸೀಮಿತವಾಗಿರುವಂಥದ್ದು ಇದೆ. ಹಾಗಾಗಿ ಈ ದಿನ ಮನೆಯ ಹೊರಗೆ ಹೋದಷ್ಟು ನಿಮಗೆ ಜ್ಞಾನ ವಿಕಾಸ ಆಗುತ್ತೆ, ಪ್ರಕೃತಿಯ ಅನುಭವ ಉಂಟಾಗುತ್ತೆ. ಹಾಗಾಗಿ ಈ ದಿನ ನಿಮಗೆ ನೀವೇ ಒಂದು ದಾರಿಯನ್ನು ತೋರಿಸ್ಕೊಳ್ಬೇಕಾಗತ್ತೆ. ಮನೆಯ ಒಳಗೆಗಿಂತ ಹೊರಗೆ ನಿಮಗೆ ಹೆಚ್ಚಿನ ಅನುಭವಗಳು ಸಿಕ್ಕತ್ತೆ. ಆದ್ದರಿಂದ ಈ ಹೊರಗಿನ ವಾತಾವರಣವನ್ನು ಪ್ರಿಫರ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ಮಕ್ಕಳಿಗೆ ನೀವೇ ಬುದ್ಧಿ ಹೇಳಬೇಕು. ಯಾಕೆಂದರೆ ಮನೆಯ ಒಳಗೆ ಇದ್ದು ಈ ಕಂಪ್ಯೂಟರನ್ನು, ಮೊಬೈಲನ್ನು, ಟಿ ವಿಯನ್ನು ಏನೋ ಒಂದನ್ನು ನೋಡ್ತಾ ಕುಳಿತುಕೊಳ್ಳೋದಕ್ಕಿಂತ ಹೊರಗಡೆ ಪ್ರಕೃತಿಯಲ್ಲಿ ಆಟ ಆಡುವಂಥದ್ದು ಉತ್ತಮ ಅನ್ನುವಂಥ ಒಂದು ಸನ್ನಿವೇಶ ಈ ದಿನ ನಿಮಗೆ ಒದಗಿ ಬರುತ್ತೆ.
ಹಾಗಾಗಿ ನೀವು ಕೂಡ ಹೊರಗಡೆ ಇಷ್ಟಪಡುವಂಥದ್ದು, ಮಕ್ಕಳನ್ನು ಕೂಡ ಹೊರಗಡೆ ಆಟ ಆಡಲಿಕ್ಕಾಗಲಿ ಅಥವಾ ಯಾವುದೇ ರೀತಿಯ ಚಟುವಟಿಕೆಗಳಿಗೆ ತೊಡಗಿಸುವಂಥ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಕ್ರಮ ಕೈಗೊಳ್ಳುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಕೆಲವೊಂದು ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ನಿಮ್ಮ ಕುಟುಂಬಸ್ಥರಿಂದ, ಹಿರಿಯರಿಂದ, ಗಣ್ಯರಿಂದ, ರಾಜಕಾರಣಿಗಳಿಂದ, ಸ್ನೇಹಿತರಿಂದ, ಸಹೋದ್ಯೋಗಿಗಳಿಂದ ಈ ದಿನ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀರಿ. ಅದು ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ಏಕೆಂದರೆ ನಿಮಗೆ ಈ ಸಹಾಯ ಕೇಳುವಂಥ ಒಂದು ವಿವೇಚನೆ ಏನಿದೆ ಅದು ಅಪರೂಪಕ್ಕೆ ಬರುವಂಥದ್ದು. ಹಾಗಾಗಿ ಈ ದಿನ ನೀವು ಯಾರನ್ನೇ ಸಹಾಯ ಕೇಳಿದ್ರೂ ಇಲ್ಲ ಅಂತ ಹೇಳಲ್ಲ. ನಿಮ್ಮ ಫೇಸ್ ವ್ಯಾಲ್ಯೂ ಚೆನ್ನಾಗಿರೋದ್ರಿಂದ ಸಹಕಾರ ಕೊಡ್ತಾರೆ, ಆದರೆ ಸದ್ಬಳಕೆ ಆಗಬೇಕು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ, ಅದರಲ್ಲೂ ಈ ಮನೆಯನ್ನು ಶುಚಿಯಾಗಿಡುವಂಥದ್ದು, ಮನೆಯಲ್ಲಿ ಇರುವಂಥವರ ಶಿಸ್ತನ್ನು ಕಾಪಾಡುವಂಥ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಇದೆ. ಹಾಗಾಗಿ ಈ ದಿನ ಮನೆಯಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕುವಂಥದ್ದು, ಎಲ್ಲೆಂದರಲ್ಲಿ ಚಪ್ಪಲಿಯನ್ನು ಬಿಡುವಂಥದ್ದು ಅಥವಾ ನಿಮ್ಮ ಉಡುಪನ್ನು, ವಸ್ತ್ರವನ್ನು ಹಾಗೆ ನೀವು ಚಲ್ಲಾಪಿಲ್ಲಿಯಾಗಿ ಬಿಡುವಂಥದ್ದು, ಇದನ್ನು ನೀವು ಅಚ್ಚುಕಟ್ಟು ಮಾಡಿ ಈ ದಿನ ಶಿಸ್ತನ್ನು ರೂಢಿಸಿ. ಏಕೆಂದರೆ ಶನಿದೇವರಿಗೆ ಬಹಳ ಇಷ್ಟವಾಗಿರುವಂಥ ಕೆಲಸ ಅಂತ ಹೇಳಿದ್ರೆ ಮನೆ ಶುಭ್ರವಾಗಿರಬೇಕು, ಮನಸ್ಸು ಪ್ರಾಮಾಣಿಕವಾಗಿರಬೇಕು, ಇದೆರಡನ್ನೇ ಇಷ್ಟಪಡುವಂಥದ್ದು. ಹಾಗಾಗಿ ಈ ಎರಡರ ವಿಚಾರದಲ್ಲಿ ನೀವು ಹೆಚ್ಚಿನ ಮುತುವರ್ಜಿ ವಹಿಸಿ ಅನುಸರಣೆ ಮಾಡಿಕೊಳ್ಳಿ. ಭಗವಂತನ ಅನುಗ್ರಹ ಉಂಟಾಗುತ್ತೆ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ನಿಮ್ಮ ಕಾರ್ಯ ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳುವಂತಹ ದಿನ, ನಿಮ್ಮ ಒಂದು ಪ್ರತಿಭೆಯನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳುವಂಥ ದಿನ. ಹಾಗಾಗಿ ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಚಟುವಟಿಕೆ, ನಿಮ್ಮ ಓದು, ನಿಮ್ಮ ಮನೆಗೆಲಸ ಎಲ್ಲದರಲ್ಲೂ ಕೂಡ ಈ ದಿನ ಬಹಳ ಅಚ್ಚುಕಟ್ಟುತನ ಇದೆ. ಹಾಗೆ ದಕ್ಷತೆಯಿಂದ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಒಂದು ಜೀವನದ ಮೌಲ್ಯ ಏನು, ಗುರಿ ಏನು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂಥ ಸಂದರ್ಭ ಕೂಡ ಇದೆ. ಯುವರ್ ಏಮ್ ಈಸ್ ಯುವರ್ಸ್, ಸೊ ಡೋಂಟ್ ಚೇಂಜ್ ಇಟ್ ಅಂತ ಹೇಳ್ತಾರೆ. ಬಟ್ ಯುವರ್ ಕ್ಯಾರೆಕ್ಟರ್ ಈಸ್ ನಾಟ್ ಯುವರ್ಸ್, ಸೊ ಚೇಂಜ್ ಇಟ್ ಫಾರ್ ಅದರ್ಸ್ ಅನ್ನುವಂಥದ್ದು ಹಿರಿಯರ ಮಾತು. ಹಾಗಾಗಿ ಈ ದಿನ ವಿವೇಕಾನಂದರೇ ಹೇಳಿರುವಂಥ ಇಂಥ ಒಂದು ಕ್ಯಾರೆಕ್ಟರ್ ಬಗ್ಗೆ, ಇಂಥ ಒಂದು ವ್ಯಕ್ತಿತ್ವದ ಬಗ್ಗೆ ಈ ದಿನ ಎಲ್ಲಿಲ್ಲದ ಕಾಳಜಿ ಇರುವಂಥದ್ದು. ಮನೆತನದ ಗೌರವ ಕಾಪಾಡಬೇಕು. ಹಾಗೆ ನಿಮ್ಮ ಒಂದು ಅಂತಸ್ತನ್ನಾಗಲಿ, ನಿಮ್ಮ ಒಂದು ಪೊಸಿಷನ್ನನ್ನಾಗಲಿ, ನಿಮ್ಮ ಒಂದು ಕುಟುಂಬದ ಗೌರವವನ್ನಾಗಲಿ ಕಾಪಾಡಿಕೊಳ್ಳುವಂಥ ವಿಚಾರಗಳು ಕೂಡ ಈ ದಿನ ಬರುವಂಥದ್ದು ಇದೆ. ಒಟ್ಟಾರೆ ಯಾರಿಂದಲೋ ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗುವಂಥ ವಿಚಾರಗಳಿದು. ಇನ್ನು ಈ ದಿನ ನಿಮ್ಮ ಗುರಿಯನ್ನು ಬದಲಾವಣೆ ಮಾಡಿಕೊಳ್ಬೇಡಿ. ಹಾಗಾಗಿ ಈಗಾಗಲೇ ತೆಗೆದುಕೊಂಡಿರುವಂಥ ನಿರ್ಧಾರಗಳು ಸರಿ ಇದೆ, ಅದನ್ನು ಯಾರದ್ದೋ ಒತ್ತಡಕ್ಕೆ ಬಲಿಯಾಗಿ, ಯಾರದ್ದೋ ದಾಕ್ಷಿಣ್ಯಕ್ಕೆ ಒಳಗಾಗಿ ಈ ದಿನ ಅದನ್ನು ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ಗ್ರಹಗತಿಗಳ ಪ್ರಕಾರ ನಿಮ್ಮ ಹಣಕಾಸಿನ ಸ್ಥಿತಿ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಮೇಲೆ ವಿಶೇಷವಾಗಿ ನಿಮಗೆ ಆಸಕ್ತಿ ಮೂಡುವಂಥದ್ದು, ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ತೀವ್ರವಾದ ಕುತೂಹಲ ಕೂಡ ನಿಮಗೆ ಇರುವಂಥದ್ದು ಇದೆ. ಹಾಗೆ ಈ ದಿನ ಯಾರನ್ನಾಗಲಿ, ಯಾವುದೇ ಕೆಲಸವನ್ನಾಗಲಿ ಅನುಮಾನದ ದೃಷ್ಟಿಯಿಂದ ನೋಡಬೇಡಿ. ಇದೊಂದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಪರಿಪೂರ್ಣವಾದಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಈ ದಿನದಲ್ಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ಸಂತೋಷದ ದಿನ. ನಿಮ್ಮ ಸಂಗಾತಿಯಿಂದ ಭಾವನಾತ್ಮಕ ಬೆಂಬಲವನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಕಷ್ಟ ಸುಖಗಳಿಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲಿ, ಸಮಸ್ಯಾತ್ಮಕವಾದಂತಹ ವಿಚಾರಗಳಲ್ಲಿ ಅವರ ಮಾರ್ಗದರ್ಶನ, ಸಲಹೆ ಬಹಳ ವಿಶೇಷ ಅನಿಸುತ್ತೆ ನಿಮಗೆ. ಹಾಗಾಗಿ ಅವರ ಮಾತನ್ನು ಕೇಳ್ತೀರಿ. ಅವರಿಗಾಗಿ ಜೀವನ ಇದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ಪ್ರೂವ್ ಮಾಡುವಂಥ ಸಾಧ್ಯತೆ ಕೂಡ ಈ ದಿನ ಬರುತ್ತೆ. ಆದರೆ ಈ ದಿನ ಹೊರ ಸಂಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೊರಗಿನ
ಈ ಆಹಾರವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಮನೆಯಲ್ಲಿದ್ದರೂ ಕೂಡ ನೀವು ಈ ಕರಿದ ತಿಂಡಿಯನ್ನಾಗಲಿ ಮಸಾಲೆ ಪದಾರ್ಥಗಳನ್ನಾಗಲಿ ಉಪಯೋಗ ಮಾಡಬೇಡಿ. ಏಕೆಂದರೆ ನಿಮ್ಮ ಆರೋಗ್ಯ ಈ ಸಂದರ್ಭದಲ್ಲೇ ಕೈ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹ ದಿನ. ಏಕೆ ಅಂತ ಹೇಳಿದ್ರೆ ಕುಟುಂಬಸ್ಥರ ಒಂದು ಬೆಂಬಲ ನಿಮಗೆ ಇದೆ. ಹಾಗೆ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರುವಂಥದ್ದು. ಇದು ನಿಮಗೆ ನೆಮ್ಮದಿಯನ್ನು ತರುತ್ತೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಕುಟುಂಬದ ನೆಮ್ಮದಿ ಬಹಳ ಮುಖ್ಯ. ಅದನ್ನು ಕಾಪಾಡುವಂತಹ ದೃಷ್ಟಿಯಲ್ಲಿ ಈ ದಿನ ಹೆಚ್ಚು ಲವಲವಿಕೆಯಿಂದ ಇರ್ತೀರಿ. ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ನಿಮ್ಮಲ್ಲಿದೆ ಈ ದಿನದಲ್ಲಿ. ಹಾಗಾಗಿ ಎಲ್ಲರಿಗೂ ಮಾದರಿಯಾಗುವಂತಹ ಕೆಲಸಗಳನ್ನು ಈ ದಿನ ನೀವು ಮಾಡುವಂಥ ಅಗತ್ಯ ಇದೆ. ಅದನ್ನು ನೀವು ಅನುಸರಣೆ ಮಾಡೇ ಮಾಡ್ತೀರಿ. ಇನ್ನು ಈ ದಿನದಲ್ಲಿ ಕುಟುಂಬದಲ್ಲಿ ಉತ್ತಮವಾದಂತಹ ಒಂದು ವಾತಾವರಣ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಅನುಭವಗಳು ಕೂಡ ಆಗುವಂಥದ್ದು ಇದೆ. ಇನ್ನು ಮೇಲಧಿಕಾರಿಗಳು ನಿಮ್ಮ ಕೆಲಸದ ಕಾರ್ಯಗಳ ಬಗ್ಗೆ ಸಂತುಷ್ಟರಾಗ್ತಾರೆ. ಇನ್ನು ಕೆಲಸ ಅಂದರೆ ನಿಮಗೂ ಇಷ್ಟ, ಹಾಗೆ ನಿಮ್ಮ ಮೇಲಧಿಕಾರಿಗಳಿಗೆ ಸಹೋದ್ಯೋಗಿಗಳಿಗೂ ಕೂಡ ಈ ದಿನ ಇಷ್ಟ ಆಗುತ್ತೆ. ಆದ್ದರಿಂದಲೇ ಕೆಲವೊಂದು ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಉತ್ಸಾಹವನ್ನು ತೋರಿಸ್ತೀರಿ. ಆಗಲ್ಲ ಅಂತ ಹೇಳಿರೋ ಕೆಲಸವನ್ನು ನಾನು ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸದಿಂದ ಮುಂದುವರಿತೀರಿ. ಇದು ನಿಮ್ಮ ಒಂದು ಬೆಳವಣಿಗೆಗೆ, ನಿಮ್ಮ ಒಂದು ಪ್ರತಿಭೆಗೆ ಸಾಣೆ ಹಿಡಿದಂಥ ಒಂದು ವಿಚಾರ. ಇನ್ನು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಸಮಾಧಾನ ಇರುವಂಥದ್ದು, ಅಶಾಂತಿ ಇರುತ್ತೆ, ಮಾನಸಿಕ ಒತ್ತಡ ಇರುತ್ತೆ. ಹಾಗೆ ಇದು ವಾರದ ಕೊನೆ ಇರುವಂಥದ್ದು. ಹಾಗಾಗಿ ಈ ದಿನದ ಮೂಡ್ ನೋಡಿದ್ರೆ ನೀವು ಕೆಲಸ ಕಾರ್ಯಗಳನ್ನು ಬಿಟ್ಟು ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ದಿನ. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ಯಾವುದೋ ಸಭೆ ಸಮಾರಂಭ, ಹೊರಗೆ ಸುತ್ತಾಟ, ಸ್ನೇಹಿತರ ಭೇಟಿ, ಒಂದು ಹೊಸ ವಸ್ತುವಿನ ಖರೀದಿ, ಹೊಸ ವ್ಯಕ್ತಿಗಳ ಪರಿಚಯ ಇತ್ಯಾದಿಗಳಲ್ಲಿ ಈ ದಿನ ಒಳ್ಳೆಯ ಯೋಗ ಇರುವಂಥ ದಿನ. ಹಾಗೆ ಈ ದಿನ ಕೆಲವರಿಗೆ ವೀಕೆಂಡ್ ಅನ್ನುವಂಥದ್ದು ಬರೋದು ಬಹಳ ಲೇಟ್ ಆಗುತ್ತೆ. ಕೆಲವರಿಗೆ ಅಯ್ಯೋ ಬಂದು ಹೊಟ್ಟೆ ಹೋಯ್ತಲ್ಲ ಅನ್ನುವಂಥದ್ದು, ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಇರುತ್ತೆ. ಶರವೇಗದಲ್ಲಿ ಅದು ಹೊರಟು ಹೋಗುತ್ತೆ. ಹಾಗೆ ಬರುವಂಥ ಒಂದು ವೇತನ ಆಗಲಿ ನಿಮ್ಮ ಆದಾಯ ಆಗಲಿ ಈ ದಿನ ಸ್ವಲ್ಪ ಕಡಿಮೆ ಇರುತ್ತೆ. ಖರ್ಚು ವೆಚ್ಚಗಳು ಶರವೇಗದಲ್ಲಿ ಆಗುವಂಥದ್ದು ಇದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನದಲ್ಲಿ ಯಾವುದೇ ರೀತಿಯ ಭ್ರಮಾಲೋಕದಲ್ಲಿ ಇರಬೇಡಿ, ಇಲ್ಯೂಷನಲ್ಲಿ ಇರಬೇಡಿ, ಪ್ರಾಕ್ಟಿಕಲ್ ಆಗಿ ಇರಿ. ಯಾವುದು ಸಾಧ್ಯ ಯಾವುದು ಸಿಂಧು ಅದನ್ನು ಮಾತ್ರ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಹಾಗೆ ಈ ದಿನ ಹಣವನ್ನು ಗಳಿಸುವಂಥದ್ದು ಎಷ್ಟು ಮುಖ್ಯವೋ ಅದನ್ನು ಉಳಿಸುವಂಥದ್ದು, ಉಳಿತಾಯ ಮಾಡುವಂಥದ್ದು ಕೂಡ ಅಷ್ಟೇ ಮುಖ್ಯ. ಇದು ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಗೆ ಈ ದಿನದಲ್ಲಿ ಗಳಿಸುವ ಹಣಕ್ಕಿಂತ ಖರ್ಚು ಮಾಡುವ ಹಣ ಜಾಸ್ತಿ ಇರೋದರಿಂದ ಸ್ವಲ್ಪ ವಿವೇಚನೆಯಿಂದ ಮಾಡಿ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರಿಂದ ಏನೋ ಒಂದು ಪ್ರಶಂಸೆ ನಿಮಗೆ ಬರುತ್ತೆ. ಏನೋ ನಿಮ್ಮ ಮಾತಿನ ವೈಖರಿ ಇರ್ಬೋದು, ನಿಮ್ಮ ಒಂದು ನಡವಳಿಕೆ ಇರ್ಬೋದು, ನಡತೆ ಇರ್ಬೋದು, ಸಮಯ ಪ್ರಜ್ಞೆ, ಇದಕ್ಕೆ ಉತ್ತಮವಾದಂಥ ಒಂದು ಶ್ಲಾಘನೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬದವರಿಗೆ ನಿಮ್ಮ ಮೇಲಿರುವಂಥ ಭರವಸೆ ದ್ವಿಗುಣ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ, ನಿಮ್ಮ ಶ್ರದ್ಧೆ ಇದೆ, ಹಾಗೆ ನಿಮ್ಮ ಒಂದು ಕಮಿಟ್ಮೆಂಟ್ ಲೆವೆಲ್ ಕೂಡ ಚೆನ್ನಾಗಿದೆ ಅನ್ನುವಂಥ ಅಭಿಪ್ರಾಯ ನಿಮ್ಮ ಕುಟುಂಬಸ್ಥರಲ್ಲಿರುವಂಥ ಹಿರಿಯರಿಗೆ ಬರುತ್ತೆ. ಇದು ನಿಮಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುವಂಥದ್ದು. ಇದೇ ಧನಾತ್ಮಕವಾದಂಥ ಒಂದು ಪರಿವರ್ತನೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಸಮಾಧಾನಕರವಾದಂಥ ದಿನ. ಏಕೆಂದರೆ ಕೆಲವರು ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಇರುವಂಥ ನಿಮ್ಮ ಆಸಕ್ತಿಯ ಬಗ್ಗೆ ಒಂದು ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮಲ್ಲಿರುವಂಥ ಕಮಿಟ್ಮೆಂಟ್ ಎಷ್ಟಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಕೆಲವರು ಬಯಸ್ತಾ ಇದ್ದಾರೆ. ನಿಮ್ಮ ಪ್ರತಿಭೆ ಹೇಗಿದೆ, ಯಾವ ಸಂದರ್ಭದಲ್ಲಿ ಅದನ್ನು ಅಪ್ಲೈ ಮಾಡ್ತೀರಿ, ನಿಮ್ಮ ಒಂದು
ಪಾಠ ಪ್ರವಚನಗಳೇನು ಅಥವಾ ನಿಮ್ಮ ಚಟುವಟಿಕೆಗಳೇನು, ಅದರ ಆದಾಯ ಏನು, ನಿಮ್ಮ ಕೌಟುಂಬಿಕ ಜೀವನದ ಪರಿಸ್ಥಿತಿ ಹೇಗಿದೆ ಇತ್ಯಾದಿಗಳನ್ನು ತಿಳ್ಕೊಳ್ಳುವಂಥ ಕುತೂಹಲ ಕೆಲವರಿಗೆ ಇರುತ್ತೆ. ಕೆಲವರಿಗೆ ತುಂಬ ನಿಗೂಢವಾಗಿ ನೀವು ಕಾಣಿಸ್ಕೊಳ್ತೀರಿ. ಆದ್ದರಿಂದ ಈ ದಿನ ನಿಮ್ಮ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿಚಾರ ಸಂಕಿರಣ ನಡೆಯುವಂಥದ್ದು ಇದೆ. ಅಂದರೆ ನಿಮ್ಮನ್ನು ಅಳಿಬೇಕು, ನಿಮ್ಮನ್ನು ತಿಳಿಬೇಕು ಅನ್ನುವಂಥ ವಿಚಾರಗಳು. ಹಾಗೆ ಈ ದಿನ ಪ್ರೇಮಿಗಳ ಒಡನಾಟ ನಿಮಗೆ ಸ್ವಲ್ಪ ಸಾಧಾರಣವಾಗಿ ಇರುತ್ತೆ. ಜೊತೆಯಲ್ಲಿದ್ದರೂ ಕೂಡ ಏನೋ ಅಸಮಾಧಾನ, ಏನೋ ಭಿನ್ನಾಭಿಪ್ರಾಯ, ಮಾತಿಗೆ ಮಾತು ಸೇರುತ್ತೆ, ಕಲಹ ಆಗೋದು, ಜಗಳ ಆಗುವಂಥದ್ದು ಕೂಡ ಈ ದಿನ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವೈವಾಹಿಕ ಜೀವನ ಕೂಡ ಸಂಪೂರ್ಣವಾಗಿ ನಿಮಗೆ ಅಷ್ಟೊಂದು ಸುಗಮವಾಗಿ ಇಲ್ಲ. ಎಲ್ಲೋ ಒಂದು ಕಡೆ ಒತ್ತಡ ಅನ್ನುವಂಥದ್ದು ಇದೆ. ಕೆಲವು ಇಷ್ಟ ಇಲ್ಲ ಅಂದರೂ ಕೆಲಸಗಳನ್ನು ಮಾಡಬೇಕು, ಅದು ನಿಮ್ಮ ಕಮಿಟ್ಮೆಂಟ್ ಈ ದಿನದ್ದು. ಹಾಗೆ ಈ ದಿನ ಯಾವುದೇ ಒಂದು ಉದ್ಯೋಗದಲ್ಲಾಗಲಿ ಯಾವುದೇ ಚಟುವಟಿಕೆಯಲ್ಲಾಗಲಿ ಈ ದಿನ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ. ಆದಷ್ಟು ಮನೆಯ ಹೊರಗೆ ಹೋಗುವಂಥದ್ದನ್ನು ಅವಾಯ್ಡ್ ಮಾಡಿ. ದೂರದ ಪ್ರಯಾಣ ಈ ದಿನ ಬೇಡ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಕುಟುಂಬದಲ್ಲಿ ನೆಮ್ಮದಿ ಇದೆ, ಸೌಖ್ಯ ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಪರವಾಗಿ ನೀವು ನಿಲ್ಲುವಂಥದ್ದು, ಅವರ ಒಪ್ಪು ತಪ್ಪುಗಳನ್ನು ಈ ದಿನ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತೀರಿ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಸಹನೆಯನ್ನು ಇಟ್ಕೊಳ್ಬೇಕಾಗತ್ತೆ ಈ ದಿನ. ಸಹನೆ ಜೀವಕ್ಕೆ ವಿಜಯ. ಸಹಿಸು ಬಂದುದನ್ನೆಲ್ಲ, ಸಹಿಸು ಬೇಡದ ಬಂದ ಪಾಡನೆಲ್ಲ, ಸಹನೆ ನಿನ್ನ ಆತ್ಮವನ್ನು ಗಟ್ಟಿಪಡಿಸಭ್ಯಾಸ ವಿಹಿತವದು ಮನುಜಂಗೆ ಅನ್ನುವಂಥ ಮಾತು ಹಿರಿಯರು ಹೇಳಿರುವಂಥದ್ದು. ಹಾಗಾಗಿ ಒಂದು ಜೀವಕ್ಕೆ ಗೆಲುವು ಬರಬೇಕು, ಸಂತೋಷ ಸಿಕ್ಕಬೇಕು, ಸಹನೆ ಬೇಕೇ ಬೇಕು. ಆದ್ದರಿಂದ ಏನೇ ಬಂದರೂ ಕೂಡ ಸಹನೆಯಿಂದ ಈ ದಿನ ನೀವು ಇರಬೇಕು. ತಾಳಿದವನು ಬಾಳಿಯಾನು ಅನ್ನುವಂಥದ್ದನ್ನು ಮನನ ಮಾಡಿಕೊಳ್ಬೇಕು. ಹಾಗಾಗಿ ಈ ಸಹನೆ ಮನುಷ್ಯನ ಆತ್ಮವನ್ನು ಗಟ್ಟಿಗೊಳಿಸುವಂಥ ಒಂದು ಸಾಧನವಾಗುತ್ತೆ. ಬಾಳಲು ಯೋಗ್ಯವಾದಂಥ ಮಾರ್ಗ ಅಂತ ಹೇಳಿದ್ರೆ ಏನೇ ಬಂದರೂ ಅದನ್ನು ಸಹಿಸ್ಕೊಳ್ಬೇಕು, ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ. ಏಕೆಂದರೆ ಈ ದಿನ ಪರಿಸ್ಥಿತಿ ಸ್ವಲ್ಪ ಅಲ್ಲೋಲ ಕಲ್ಲೋಲವಾಗಿರುತ್ತೆ. ನಿಮ್ಮ ಮನಸ್ಸಿಗೆ ಕೆಲವೊಂದು ಹಿಡಿಸಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಯಾವುದು ಇಷ್ಟ ಆ ಕೆಲಸ ಮಾಡಿ, ಯಾವುದೂ ನಿಮಗೆ ಇಷ್ಟ ಇಲ್ಲ ಆ ಕೆಲಸವನ್ನು ಬಲವಂತಕ್ಕೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ. ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಕುಟುಂಬದವರ ಪ್ರೀತಿ ಇದೆ, ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ. ಹಾಗಾಗಿ ಕೆಲಸ ಕಾರ್ಯಗಳಿಗೆ ನಿಮ್ಮ ಹಿರಿಯರೇ ನಿಮ್ಮನ್ನು ಹುರಿತುಂಬಿಸುವಂಥದ್ದು, ಅವರೇ ಒಂದು ಪ್ರೇರಣೆ, ಅವರೇ ಒಂದು ಧಾರಣೆಯಾಗಿ ನಿಲ್ಲುವಂಥವ್ರು. ಹಾಗಾಗಿ ಈ ದಿನ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮನಸ್ಸಿಗಿಂತ ಹೃದಯಕ್ಕೆ ಆ ಕೆಲಸವನ್ನು ವಹಿಸಿಬಿಡಿ. ಹೃದಯ ಒಂದು ತೀರ್ಮಾನವನ್ನು ಕೈಗೊಳ್ಳಿ. ಮನಸ್ಸು ಚಂಚಲವಾಗಿರುತ್ತೆ, ತೀರ್ಮಾನಗಳು ಸರಿ ಇರಲ್ಲ. ಆದರೆ ಹೃದಯ ತೆಗೆದುಕೊಳ್ಳುವಂತಹ ತೀರ್ಮಾನ ಶಾಶ್ವತವಾಗಿರುತ್ತೆ, ಎಲ್ರಿಗೂ ಅನುಕೂಲ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಅಂತರಾಳ ಏನು ಹೇಳುತ್ತೋ ಹಾಗೆ ಕೇಳುವಂಥದ್ದು ಬಹಳ ಉತ್ತಮ. ಹಾಗಾಗಿ ನಿಮ್ಮ ಮನಸ್ಸನ್ನು ಈ ದಿನ ಪರೀಕ್ಷೆ ಮಾಡಿಕೊಳ್ಳಿ. ಮನಸ್ಸು ಹೇಳಿದಂತೆ ಕೆಲಸಗಳನ್ನು ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಆದರೆ ಈ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅರ್ಥಪೂರ್ಣವಾಗಿರುವಂಥ ದಿನ. ನಿಮ್ಮಲ್ಲಿರುವಂಥ ಒಂದು ಶಕ್ತಿ, ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ಇದನ್ನು ಈ ದಿನ ಪ್ರಸ್ತುತಪಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥ ದಿನ. ಹಾಗಾಗಿ ಈ ದಿನದಲ್ಲಿ ನಿಮಗೆ ಬೇಕಾದಂತಹ ವ್ಯಕ್ತಿಗಳನ್ನಾಗಲಿ ವಸ್ತುಗಳನ್ನಾಗಲಿ ಬಹಳ ಸುಲಭದಲ್ಲಿ ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ಪರಿಶೀಲನೆ ತುಂಬ ಪ್ರಾಕ್ಟಿಕಲ್ ಆಗಿ ಇರುತ್ತೆ. ನೀವು ನೋಡುವಂಥ ವಿಚಾರಧಾರೆಗಳಾಗಲಿ, ನೀವು ತೀರ್ಮಾನ ಮಾಡುವಂಥ ವಿಚಾರಗಳಾಗಲಿ ತುಂಬ ಪ್ರಾಯೋಗಿಕವಾಗಿ ಇರುವಂಥದ್ದು, ಸರ್ವಸತ್ಯವಾಗಿರುವಂಥದ್ದು, ಸರ್ವಕಾಲ್ಯಕ್ಕೂ ಮಾನ್ಯವಾಗಿರುವಂಥದ್ದು ಅದು. ಹಾಗೆ ಈ ಮರುಭೂಮಿಯಲ್ಲಿ ನೋಡಿ, ನೀರಿನ ಮರೀಚಿಕೆ ಕಣ್ಣಿಗೆ ಎಲ್ಲೋ ಒಂದು ಕಡೆ ನೀರಿದೆ ಅಂತ ಹೇಳಿ ಗೋಚರ ಆಗುತ್ತೆ. ಆದರೆ ಅದರ ಹತ್ತಿರ ಹೋಗ್ತಾ ಇದ್ದಾಗೆ ಅದು ನೀರಲ್ಲ ಅನ್ನುವಂಥ ವಿಚಾರ ಅದಕ್ಕೆ ಗೊತ್ತಾಗುತ್ತೆ. ಹಾಗಾಗಿನೇ ಯಾವುದೇ ಒಂದು
ವಿಚಾರವನ್ನಾಗಲಿ ಅದರ ಹತ್ತಿರಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ರೆ ಮಾತ್ರ ಅದರ ಒಂದು ಸತ್ಯಾಂಶ ತಿಳಿದು ಬರುವಂಥದ್ದು. ಅದೇ ರೀತಿ ಈ ದಿನ ನೀವು ಸತ್ಯ ಅಂದುಕೊಂಡಿರುವಂಥದ್ದು ಮಿಥ್ಯೆ ಆಗ್ಬೋದು. ಯಾರು ಒಳ್ಳೆಯವರು ಅಂದ್ಕೊಂಡಿದ್ದೀರೋ ಅವರೇ ನಿಮಗೆ ಶತ್ರುಗಳಾಗ್ಬೋದು. ಹಾಗೆ ಯಾರಿಂದ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅವರಿಂದ ನಿರೀಕ್ಷೆಗಳು ಫುಲ್ಫಿಲ್ ಆಗದೇ ಇರ್ಬೋದು. ಹಾಗಾಗಿನೇ ಈ ದಿನ ಅನುಮಾನದ ಹುತ್ತದ ಜೊತೆಗೆ ನೀವು ವಾಸ ಮಾಡಬೇಕು. ಅನುಮಾನ ಕೆಲವೊಮ್ಮೆ ನಿಮಗೆ ಸಕ್ಸಸ್ಸನ್ನು ಕೂಡ ತರುತ್ತೆ, ಅದೇ ಸರಿ ಕೂಡ ಆಗಿಬಿಡುತ್ತೆ. ಹಾಗಾಗಿ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಬುದ್ಧಿವಂತಿಕೆ ಏನಿದೆ ಅದನ್ನೇ ಪ್ರತ್ಯಕ್ಷ ನೋಡಿದ್ರೂ ಪ್ರಮಾಣಿಸಿ ನೋಡು ಅನ್ನುವಂಥ ನಿಟ್ಟಿನಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಯಾವುದೇ ವಸ್ತುವನ್ನು ಮಾರಾಟ ಮಾಡಬೇಕು, ಯಾವುದೇ ವಸ್ತುವನ್ನು ಖರೀದಿ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳಿ ಈ ಒಂದು ನಿಟ್ಟಿನಲ್ಲಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಬೇಕಾಗತ್ತೆ. ಹೊಸ ಹೊಸ ಡೈಮೆನ್ಷನ್ಗಳಿಂದ ಅದನ್ನು ನೀವು ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಕನ್ಸರ್ವೇಟಿವ್ ಟೈಪಲ್ಲಿರುವಂಥವರು ಇದನ್ನು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ಸ್ವಲ್ಪ ಅಪ್ಡೇಟ್ ಆಗಿ ನಿಮ್ಮ ಒಂದು ಟೆಕ್ನಾಲಜಿಯಲ್ಲಿ ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಬಾಯಿ ಚಪಲಕ್ಕಾಗಿ ಈ ದಿನ ಏನೆಲ್ಲ ನೀವು ತಿನ್ನೋವಂಥ ಒಂದು ಪ್ರವೃತ್ತಿ ಇದ್ದರೆ ಅದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ಏಕೆಂದರೆ ನಿಮ್ಮ ಆರೋಗ್ಯ ಈ ದಿನ ಸ್ವಲ್ಪ ಕೈ ಕೊಡುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾರೆ. ಅದಕ್ಕಾಗಿಯೇ ನಿಮ್ಮ ವಿರೋಧಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಶತ್ರುಗಳ ದಮನ ಆಗುತ್ತೆ. ಈ ದಿನ ಮನಸ್ಸು ನಿರಾಳವಾಗಿರುತ್ತೆ, ಸ್ವತಂತ್ರವಾಗಿ ಈ ದಿನ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಒಂದು ಉತ್ಸಾಹ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸಗಳಿಗಾಗಿ, ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಿಗಾಗಿ ಕೆಲವರು ಅಸಡ್ಡೆಯನ್ನು ತೋರಿಸುವಂಥದ್ದು, ಅತೃಪ್ತಿಯನ್ನು ತೋರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವ್ಯಕ್ತಿತ್ವದಲ್ಲೇ ಕಪ್ಪು ಚುಕ್ಕಿಯೊಂದನ್ನು ಕೆಲವರು ಶಾಶ್ವತವಾಗಿ ಹಾಕುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಅದಕ್ಕೆ ಬಹಳ ಸ್ಪಷ್ಟವಾದ ಉದಾಹರಣೆಯನ್ನು ನಮ್ಮ ಹಿರಿಯರು ಕೊಡ್ತಾರೆ ನೋಡಿ. ಪ್ರಯಾಣಿಕ ಒಬ್ಬ ಪಂಡಿತ ವೃದ್ಧ, ಅವನು ಈ ಬಿಸಿಲಿನ ಬೇಗೆಯನ್ನು ತಾಳಲಿಕ್ಕಾಗದೆ ಮಜ್ಜಿಗೆಯನ್ನು ಕುಡಿಬೇಕು ಅಂತ ಹೇಳಿ ಬಯಸ್ತಾನೆ. ಆದರೆ ಆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಅವನಿಗೆ ಎಲ್ಲೂ ಕೂಡ ನೆರಳು ಸಿಕ್ಕಲ್ಲ. ಒಂದು ಈಚಲ ಮರದ ಕೆಳಗೆ ಮಜ್ಜಿಗೆಯನ್ನು ಕುಡಿಲಿಕ್ಕೆ ಆರಂಭ ಮಾಡ್ತಾನೆ. ಇದನ್ನು ನೋಡಿದಂತಹ ಜನ ಏನಂತ ಭಾವಿಸ್ತಾರೆ ಅಂತ ಹೇಳಿದ್ರೆ, ನೋಡು, ಈಚಲಿನ ಕೆಳಗೆ ಅವನು ಹೆಂಡವನ್ನು ಕುಡಿತಾ ಇದ್ದಾನೆ, ಸರಾಯಿಯನ್ನು ಕುಡಿತಾ ಇದ್ದಾನೆ, ಮದ್ಯಪಾನವನ್ನು ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಅಪಪ್ರಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಈ ಪಂಡಿತ ಕಲುಷಿತ ಆಗಿದ್ದಾನೆ ಅನ್ನುವಂಥ ಒಂದು ಕಪ್ಪು ಚುಕ್ಕಿ ಆತನ ಮೇಲೆ ಬರುತ್ತೆ. ಅವನ ಪಾವಿತ್ರ್ಯತೆಗೆ, ಅವನ ಕೀರ್ತಿಗೆ ಕಳಂಕವನ್ನು ತಂದುಬಿಡ್ತಾರೆ. ಹಾಗಾಗಿನೇ ನಿಮ್ಮ ಒಂದು ಸ್ಥಳ, ಕೆಲಸದ ಒಂದು ಕರ್ಮಭೂಮಿ ಯಾವುದಿದೆ, ಎಲ್ಲಿ ಕೆಲಸವನ್ನು ನೀವು ಮಾಡ್ತಿದ್ದೀರಿ, ಎಲ್ಲಿ ನಿಂತಿದ್ದೀರಿ, ಎಲ್ಲಿ ಕುಳಿತಿದ್ದೀರಿ, ಯಾರ ಜೊತೆಯಲ್ಲಿದ್ದೀರಿ, ಇವೆಲ್ಲವೂ ಕೂಡ ಈ ದಿನ ಗಮನಾರ್ಹವಾದಂಥ ನಿಮ್ಮ ಒಂದು ಸ್ಥಾನಮಾನಕ್ಕೆ ಕಾರಣವಾಗುತ್ತೆ. ಹಾಗಾಗಿನೇ ಈ ದಿನ ಕಳಂಕ ಬರುವಂಥ ರೀತಿಯಲ್ಲಿ ಕೆಲವೊಂದು ಸ್ನೇಹವನ್ನು ಮಾಡಬೇಡಿ. ಸ್ನೇಹಿತರ ಆಯ್ಕೆ ಬಹಳ ಜಾಗೃತವಾಗಿ ಇರಲಿ. ಇನ್ನು ಕೆಲವು ಸ್ಥಳಗಳ ಆಯ್ಕೆ ಕೂಡ ಸ್ನೇಹಿತರ ಆಯ್ಕೆಯಂತೆ ಬಹಳ ಮುಖ್ಯವಾಗಿ ಇರುವಂಥದ್ದು. ಯಾವ ಸ್ಥಳದಲ್ಲಿದ್ದೀರಿ ಅನ್ನುವಂಥದ್ದು ನಿಮ್ಮ ವ್ಯಕ್ತಿತ್ವವನ್ನು ಸಾರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಸ್ವಭಾವ ಎಂಥದ್ದೇ ಇರಲಿ, ನೀವು ಆಯ್ಕೆ ಮಾಡಿಕೊಳ್ಳುವಂಥ ಕೆಲವು ಸ್ಥಳಗಳಾಗಲಿ, ಕೆಲವು ಸ್ನೇಹಿತರಾಗಲಿ ನಿಮಗೆ ಈ ಪ್ರಭಾವವನ್ನು ಬೀರುತ್ತೆ. ಹಾಗೆ ಈ ದಿನ ನಿಮ್ಮ ಗ್ರಹಗತಿಗಳ ಪ್ರಕಾರ ನಿಮಗೆ ಅಷ್ಟೊಂದು ಒಳ್ಳೆಯ ಲಾಭ ಇಲ್ಲ, ಹಣಕಾಸಿನ ನೆರವಿಲ್ಲ. ಹಾಗಾಗಿ ಇದ್ದುದರಲ್ಲೇ ತೃಪ್ತಿ ಪಡಬೇಕಾಗತ್ತೆ. ಇನ್ನು ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ವೈದ್ಯರು ಕೊಟ್ಟಿರುವಂತಹ ಮದ್ದು ಏನಿದೆ, ಔಷಧ ಏನಿದೆ, ಅದನ್ನೇ ಮುಂದುವರಿಸಬೇಕು. ನಿಮ್ಮ ಸ್ವಂತಿಕೆಯನ್ನು ಇಲ್ಲಿ ತೋರಿಸಬೇಡಿ. ಅದನ್ನು ತೋರಿಸಲಿಕ್ಕೆ ಬೇರೆ ಕಾಲ ಇದೆ, ಅವಕಾಶ ಇದೆ, ಅದನ್ನು ನೀವು ಆ ಸಂದರ್ಭದಲ್ಲಿ ತೋರಿಸಿವ್ರಂತೆ. ಆದರೆ ಈಗ ಮಾತ್ರ ಹಿರಿಯರು ಹೇಳಿರುವಂಥ ಮಾತು, ಅನುಭವಸ್ತ್ರ ಮಾತು, ಇದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಸತಿ ಪತಿಯರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರುವಂಥ ಒಂದು ಸಂದರ್ಭ ಕೂಡ ಇದೆ. ಇದನ್ನು ಸಮಾಜಕ್ಕೆ ತೋರಿಸುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀರಿ. ನಾವು ಚೆನ್ನಾಗಿದ್ದೇವೆ, ನಾವು ಇಂಟ್ಯಾಕ್ಟ್ ಆಗಿದ್ದೇವೆ ಅನ್ನುವಂಥದ್ದನ್ನು ಹೇಳಿಕೊಳ್ಳೋದೇ ನಿಮ್ಮ ದೊಡ್ಡ ಸಾಧನೆ. ಆದರೆ ಒಳಗೆ ಅದರ ಒಂದು ಸಾರ, ತಿರುಳು ಎಷ್ಟಿದೆ ಅನ್ನುವಂಥದ್ದು ನಿಮಗೆ ಗೊತ್ತು. ಮಾನಸಿಕ ನೆಮ್ಮದಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ.
ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ, ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಸುಖ ಸ್ಥಾನದಲ್ಲಿ ಚಂದ್ರ ಇದ್ದು ಸುಖ ಪಡಬೇಕು, ಆರಾಮಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯಯುತವಾಗಿರಬೇಕು, ಇದೆಲ್ಲ ಬಯಕೆ ಇದೆ. ಆದರೆ ಈ ಬಯಕೆಯನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾತ್ರ ಅಷ್ಟೊಂದು ಸಮರ್ಪಕವಾಗಿಲ್ಲ, ಸಂದರ್ಭೋಚಿತವಾಗಿಲ್ಲ. ಹಾಗಾಗಿನೇ ಕೆಲವು ಕೆಲಸಗಳು ಅರ್ಧಂಬರ್ಧ ಆಗುವಂಥದ್ದು, ಬರುವಂತಹ ಫಲಿತಾಂಶಗಳು ಕೂಡ ಕೊರತೆಯಿಂದ ಕೂಡಿರುತ್ತೆ. ಎಲ್ಲೋ ಒಂದು ಕಡೆ ಕೋತ ಆಗುವಂಥದ್ದು, ನಿಮ್ಮ ಪಾಲಿನ ಒಂದು ಲಾಭ ಆಗಲಿ ಅನುಕೂಲ ಆಗಲಿ ಈ ದಿನ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಅವಕಾಶ ವಂಚಿತರಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರದಲ್ಲಿ ನೀವು ಖುಷಿಯಾಗಿದ್ದರೂ ಕೂಡ ದುಃಖವನ್ನು ತರುವಂಥದ್ದು ನಿಮ್ಮ ಒಂದು ನಡವಳಿಕೆಯಿಂದ. ನಿಮಗೆ ನೀವೇ ಈ ದಿನ ಕೆಲವು ಕಷ್ಟಗಳನ್ನು ತಂದುಕೊಳ್ತೀರಿ, ಸ್ವಯಂಕೃತ ಅಪರಾಧ ಅದು. ಹಾಗಾಗಿ ನಿಮ್ಮ ಕಮಿಟ್ಮೆಂಟ್ ಏನಿದೆ ಅದೆಲ್ಲ ನೀವೇ ಮಾಡಿಕೊಂಡಿರುವಂಥದ್ದು. ನಿಮ್ಮ ಒಂದು ಗೋಜಲಿನ ಜೀವನ ಆಗಲಿ ಅಥವಾ ನಿಮ್ಮ ಆಯ್ಕೆಗಳಾಗಲಿ, ನಿಮ್ಮ ಪ್ರಿಯಾರಿಟಿ ಆಗಲಿ, ಅದೆಲ್ಲ ನೀವೇ ಮಾಡಿಕೊಂಡಿದ್ದು, ಬೇರೆ ಯಾರೂ ಹೇಳಿಲ್ಲ. ಹಾಗಾಗಿ ನಿಮ್ಮ ಪಂಜರದೊಳಗೆ ನೀವೇ ಸೇರಿಕೊಳ್ಳುವಂಥ ಸಂದರ್ಭಗಳು ಇದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ ಅನ್ನುವಂಥ ರೀತಿಯಲ್ಲಿ ನೀವೇ ಮಾಡಿಕೊಂಡಿರುವಂಥ ಈ ಕಮಿಟ್ಮೆಂಟು, ಈ ಒಂದು ಗೊಂದಲದ ಗೂಡು ಏನಿದೆ, ಇದರ ಬಗ್ಗೆ ನಿಮಗೆ ಈ ದಿನ ಬೇಸರ, ಜಿಗುಪ್ಸೆ ಮೂಡುವಂಥದ್ದು, ಪಶ್ಚಾತ್ತಾಪ ಕೂಡ ಆಗುತ್ತೆ. ಅಯ್ಯೋ ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿ. ಇದೆಲ್ಲ ಅನುಭವ. ಯಾವುದೇ ವಿಶ್ವವಿದ್ಯಾಲಯ ನಿಮಗೆ ಇಷ್ಟನ್ನು ಕಲಿಸಲ್ಲ, ಯಾರಿಗೂ ಕಲಿಸಲ್ಲ. ಅಂಥ ಒಂದು ಅನುಭವದ ಗಣಿ ನೀವಾಗಿದ್ದೀರಿ. ಅದನ್ನು ಈ ದಿನ ಅಳವಡಿಸ್ಕೊಳ್ಳಿ. ಎಲ್ಲಿ ತಪ್ಪಾಗಿದೆ, ಎಲ್ಲಿ ಸರಿ ದಾರಿಯಲ್ಲಿ ಹೋಗಬೇಕು ಅನ್ನುವಂಥ ಒಂದು ಆತ್ಮಾವಲೋಕನಕ್ಕೆ ಅವಕಾಶ ಇರುವಂಥ ದಿನ ಕೂಡ. ಇನ್ನು ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಕಾಳಜಿ ಇಡಲಿ. ಹಾಗೆ ಅವರ ಬೇಕು ಬೇಡಗಳನ್ನು ಕೇಳಿಸ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳೇನಿದೆ ಅದು ನೀವು ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಅದರ ಒಂದು ಸಕ್ಸಸ್ ರೇಟ್ ಇರುವಂಥದ್ದು ಇದೆ. ಹಾಗಾಗಿ ನಿರ್ಧಾರಗಳನ್ನು ಸಂದರ್ಭೋಚಿತವಾಗಿ ತೆಗೆದುಕೊಳ್ಳಿ. ಮನಸ್ಸು ಶಾಂತಿ ಸಮಾಧಾನದಿಂದ ಇರುವಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ ಆಗ. ಹಾಗೆ ಯುವರ್ ಲೈಫ್ ಈಸ್ ಯುವರ್ ಮೇಕಿಂಗ್ ಅನ್ನುವಂಥ ಮಾತು ಸದಾ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದನ್ನು ನೀವು ನೋಡಿ ಮುಂದೆ ಜೀವನ ಹೇಗಿರಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಅಮ್ಮನವರ ದರ್ಶನ ವಿಶೇಷ ಫಲ ನಿಮಗೆ ಕೊಡುತ್ತೆ. ರಾಹುಕಾಲದಲ್ಲಿ ಮಾಡಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.